ಒಂದಿಗೆ ಇರಲಿ ಎಂದು ಹಾರೈಸುತ್ತಾ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಒಂದು ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರು 1999ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಮರ್ ಜ್ಯೋತಿ ನಗರ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಇವರು ಸುಮಾರು 21 ವರ್ಷಗಳಿಂದ ಸ್ಕೈ ಯೋಗ ಕೇಂದ್ರಗಳಲ್ಲಿ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಬೋಧಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ಸಾವು ಒಂದು ಚಿಂತನೆ ಎಂಬ ಶೀರ್ಷಿಕೆಯ ಬಗ್ಗೆ ಒಂದು ಚಿಂತನೆ ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಗುರು ತಂದೆ ತಾಯಿ ಎರಡು ಜೀವ ಬೆಳೆದು ಬಂದ ದೇಹವಾಗಿ ಈ ಜಗದಲ್ಲಿ ಬಂದೆ. ಆ ಎರಡು ಜೀವಿಗಳು ಧರ್ಮವೋ ಮತ್ತೇನೋ ನೀಡಿದ ಅಚ್ಚೊತ್ತುಗಳೆಲ್ಲ ನನ್ನ ಸ್ವತಃ. ಈ ಅಮೂಲ್ಯ ಜನ್ಮದಲ್ಲಿ ಮಗಳನಳಿಸಿ ಎಲ್ಲೆಯಿಲ್ಲ ಸತ್ಯ ಜ್ಞಾನವನ್ನು ತಿಳಿ ಹೇಳಲು ಸಹ ಬಂದ ಗುರುವಿನ ಪಾದಾರವಿಂದಗಳಲ್ಲಿ ವಂದಿಸುವೆನು. ಗುರುವಿನ ಪಾದಾರವಿಂದ ವಂದಿಸುವೆನು, ವಂದಿಸುವೆನು. ಬಾಳ್ಗೆ ಸಮೃದ್ಧಿಯೊಂದಿಗೆ ಆತ್ಮ ಸಂಗಮದ ಆಯೋಜಕರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಆದ ಧನಪತಿ ಅವರಿಗೆ ನನ್ನ ಸಂಜೆಯ ವಂದನೆಗಳು. ಹಾಗೆ ಸ್ಮಾರ್ಟ್ ನಿರ್ದೇಶಕರಾದ ಉಪನಿರ್ದೇಶಕರಾದ ನಮ್ಮ ವಿಜಯ ಮೇಡಮ್ ಅವರು, ಹಾಗೆ ಈ ಕಾರ್ಯಕ್ರಮದ ನಿರೂಪಕರುಗಳಾದ ತಂಡದವರಿಗೂ ನನ್ನ ಸಂಜೆಯ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಆತ್ಮ ಸಂಗಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಆತ್ಮೀಯರಿಗೂ ನನ್ನ ಸಂಜೆಯ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಯೂಟ್ಯೂಬ್ನಲ್ಲೂ ಕೂಡ ಕೆಲವರು ಇದ್ದೀರಿ, ಅವರೆಲ್ಲರಿಗೂ ಕೂಡ ನನ್ನ ಸಂಜೆಯ ವಂದನೆಗಳು. ಸ್ನೇಹಿತರೆ, ಇವತ್ತಿನ ಒಂದು ಚಿಂತನಾ ವಿಷಯ ಸಾವು ಒಂದು ಚಿಂತನೆ. ಸಾವಿನ ಬಗ್ಗೆ ಏನೋ ಒಂದಿಷ್ಟು ಮಾತಾಡ್ಬೇಕು ಅಂತ ನನಗೆ ಅನಿಸ್ತು. ಅದಕ್ಕೆ ಈ ಒಂದು ವಿಷಯವನ್ನ ತೆಗೆದುಕೊಂಡಿದ್ದೀನಿ. ಇದ್ರ ಬಗ್ಗೆ ಮಹರ್ಷಿಯವರು ನಮಗೆ ಈಗಾಗಲೇ ಸಾಕಷ್ಟು ಹುಟ್ಟಿಗೆ ಮುನ್ನ, ಸಾವಿನ ನಂತರ ಈ ಇದರಲ್ಲಿ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಆದ್ರೂ ಇದ್ರ ಬಗ್ಗೆ ಒಂದು ಚಿಂತನೆಯನ್ನ ಮಾಡೋಣ. ಮಹರ್ಷಿ ಹೇಳೋ ಹಾಗೆ ನಾವು ಹುಟ್ಟಿ ಬರುವಾಗ್ಲೇನೆ ಸಾವನ್ನ ಜೊತೆಲೇನೆ ತಗೊಂಬಂದಿರ್ತೀವಿ. ರಿಟರ್ನ್ ಟಿಕೆಟ್, ಸಾವು ಅನ್ನೋದು ಒಂದು ರಿಟರ್ನ್ ಟಿಕೆಟ್ ಇದ್ದಾಗೆ. ಆದ್ರೆ
ಅದು ರಿಟರ್ನ್ ಜರ್ನಿದ ಡೇಟ್ ನಮ್ಗೆ ಗೊತ್ತಿಲ್ಲ ಅಷ್ಟೇನೆ. ರಿಟರ್ನ್ ಟಿಕೆಟ್ ಅಂತೂ ನಮ್ಮ ಜೊತೆನಲ್ಲಿದೆ. ಇನ್ನೊಂದು ಮಹರ್ಷಿಯವರು ಹೇಳೋ ಹಾಗೆ ಸಾವು ಅನ್ನೋದೇನು, ಈ ಆತ್ಮ ನಮ್ಮ ದೇಹದಲ್ಲಿ ಸೇರ್ಕೊಂಡು ಹಲವಾರು ಸಂಕಷ್ಟಗಳಿಗೆ, ದುಃಖಗಳಿಗೆ, ತೊಂದರೆಗಳಿಗೆ, ನೋವುಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ಈ ಆತ್ಮವನ್ನ ದೇವ್ರ ದೈವ ಅದನ್ನ ಬಿಡುಗಡೆಗೊಳಿಸ್ತಾನಲ್ಲ ದೇಹದಿಂದ, ಅದನ್ನೇ ಸಾವು ಅಂತ ಮಹರ್ಷಿಯವರು ಹೇಳಿದ್ದಾರೆ. ಇದು ಸ್ವಾಮೀಜಿಯವರ ಒಂದು ಚಿಂತನೆ. ಸೊ ಇದ್ರ ಬಗ್ಗೆ ನಾವು ಇನ್ನೊಂದಿಷ್ಟು ಸ್ವಲ್ಪ ಆಳವಾಗಿ ಒಳಗಡೆ ಹೋಗಿ ನೋಡೋಣ ಸ್ನೇಹಿತರೆ. ಕಾಲವೆಂಬುದು ಅವ್ಯಾಹತವಾಗಿ ನಿರಂತರ ಉರಿಯುವ ದೀಪವಿದ್ದಂತೆ. ಅದರ ಪಾತ್ರ ಬಹಳ ದೊಡ್ಡದು. ಒಂದು ಕ್ಷಣ ಮುಗಿದರೆ ಮತ್ತೊಂದು ಕ್ಷಣ ನಮ್ಮ ಬಾಳು ಈ ಕಾಲದ ಅವ್ಯಾಹತ ಹಣತೆಯಂತೆ. ಗಾಳಿಯು ಒಂದು ಹಣತೆಯನ್ನು ಹಾರಿಸಿದರೆ ಇನ್ನೊಂದು ದೀಪ ಹತ್ತಿಕೊಳ್ಳುವುದು. ಈ ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳ ಜೀವನ ಎಂದು ಆರಂಭವಾಯಿತು ಎನ್ನುತ್ತಾರೆ ಮಾನವ ಶಾಸ್ತ್ರಜ್ಞರು. ಇಲ್ಲಿ ಜೀವನ ಎಂದೂ ಮುಗಿಯುವುದೇ ಇಲ್ಲ, ನಿರಂತರವಾಗಿ ನಡೆದೇ ಇದೆ. ಸಮಯ ಕಳೆಯುತ್ತೆ ಹೊರತು ಎಂದೂ ಮುಗಿಯುವುದೇ ಇಲ್ಲ. ನಮ್ಮ ಬಾಳು ಈ ಕಾಲ ಪ್ರವಾಹದಲ್ಲಿ ಒಂದು ಹನಿ ನೀರಿನಷ್ಟೇ. ಆದರೆ ಈ ಅವ್ಯಾಹತ ಕಾಲದ ಹರಿವಿನಲ್ಲಿ ನಮ್ಮ ಉಸಿರು ಆಡುತ್ತಿದ್ದರೆ ಬಾಳು ಅಥವಾ ಜೀವನ, ಅದು ನಿಂತರೆ ಮರಣ ಅಥವಾ ಸಾವು. ನಾವು ತಾಯಿಯ ಗರ್ಭದಲ್ಲಿ ಬಿದ್ದೊಡನೆಯೇ ನಮ್ಮ ಗಣತಿ ಶುರುವಾಗುತ್ತದೆ. 3 ತಿಂಗಳು, 6 ತಿಂಗಳು, 9 ತಿಂಗಳು, 9 ದಿನ, ಈ ರೀತಿಯಾಗಿ ಅದು ಗರ್ಭಸ್ಥ ಜೀವನದ ಗಣತಿ. ನಮ್ಮ ಭೂಪತನವಾದೊಡನೆ ಮತ್ತೆ ಗಣತಿ ಶುರು. 3 ತಿಂಗಳು, 1 ವರ್ಷ, ಹೀಗೆಯೇ ಅದನ್ನ ಲೆಕ್ಕ ಹಾಕ್ತಾ ಹೋಗ್ತೀವಿ. ಆದರೆ ಇದು ಸಾವು ನಿಜ ಸ್ವರೂಪದಲ್ಲಿ ಅಂತ್ಯವೇ ಎಂದು ನೋಡಿದರೆ ಅಲ್ಲ, ಇದು ಕೇವಲ ರೂಪಾಂತರ ಅಷ್ಟೇ. ಏಕೆಂದರೆ ಪಂಚಭೂತಗಳಿಂದಾದ ದೇಹಗಳು ಮತ್ತು ದಯಾಂಶವಾದ ಆತ್ಮ ಒಂದೆಡೆ ಸೇರಿದಾಗ ಒಂದು ಜೀವಿಯ ಆವಿರ್ಭಾವ, ಇವೆಲ್ಲವೂ ಒಂದಿಷ್ಟು ಕಾಲ ಇದ್ದು ಜೀವಿಸಿ ಮತ್ತೆ ಬೇರೆ ಬೇರೆಯಾಗಿ ತಮ್ಮ ಸ್ವಸ್ಥಾನ ಸೇರಲು ಹೊರಟಾಗ ಆ ಜೀವಿಯ ಅಂತ್ಯ, ಅದನ್ನು ನಾವು ಮರಣ ಅಥವಾ ಸಾವು ಎಂದು ಕರೆಯುತ್ತೇವೆ. ಆದರೆ ಇಲ್ಲಿ ಯಾವುದರ ಅಂತ್ಯವೂ ಆಗುವುದಿಲ್ಲ, ಎಲ್ಲವೂ ರೂಪಾಂತರವಷ್ಟೇ. ಆತ್ಮೀಯರೇ, ಕಾಲದ ಅವ್ಯಾಹತ ಮತ್ತು ನಿರಂತರ ಪ್ರವಾಹಕ್ಕೆ ಅಣೆಕಟ್ಟುಗಳನ್ನು ಕಟ್ಟಲು ಸಾಧ್ಯವೇನು? ನಾವು ನಮ್ಮ ಜೀವನಕ್ಕೆ ಅನುಕೂಲಕ್ಕೆ ಇದನ್ನು ಕ್ಷಣ, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷಗಳೆಂದು ವಿಭಾಗಿಸಿ ಲೌಕಿಕ ಜೀವನಕ್ಕೆ ಅನುಗುಣವಾಗಿ ಕಾಲವನ್ನು ಎಣಿಸುತ್ತೇವೆ. ಆದರೆ ವಾಸ್ತವವಾಗಿ ಕಾಲವನ್ನು ವಿಭಾಗಿಸಲು ಸಾಧ್ಯವೇ ಇಲ್ಲ. ಈ ವಿಭಾಗಗಳೆಲ್ಲ ಕೇವಲ ಕಾಲ್ಪನಿಕ ಮಾತ್ರ. ಈ ಕಾಲದ ಪ್ರವಾಹದಲ್ಲಿ ಎಷ್ಟೋ ಜೀವಿಗಳು ಬರುತ್ತವೆ, ಹೋಗುತ್ತವೆ, ಬರುತ್ತಾರೆ, ಹೋಗುತ್ತಾರೆ ಮತ್ತು ಈ ಬಂದು ಹೋಗುವ ಪ್ರಕ್ರಿಯೆ ನಿರಂತರ ನಡೆಯುತ್ತಲೇ ಇರುತ್ತದೆ. ಕಾಲಾನುಕಾಲಕ್ಕೆ ಸಣ್ಣವರು ಬೆಳೆದು ದೊಡ್ಡವರಾಗಿ, ದೊಡ್ಡವರು ಮುದುಕರಾಗಿ, ಜೀವಧಾರಣೆ ಮಾಡಿದ ದೇಹ ಜರ್ಜರಿತವಾಗಿ ಮರದಿಂದ ತರೆಗೆಲೆಗಳು ಉದುರುವಂತೆ ಉದುರಿ ಹೋಗುತ್ತಾರೆ. ಮರದಿಂದ ಹಾಗೆ ಉದುರಿದ ಎಲೆಗಳ ಹಿಂಬದಿಯಿಂದ ಹೇಗೆ ಹೊಸ ಚಿಗುರು ಬರುತ್ತದೋ ಹಾಗೆಯೇ ಭೂಮಿಯಲ್ಲಿ ಹೊಸ ಹೊಸ ಜೀವಿಗಳ ಆವಿರ್ಭಾವವಾಗುತ್ತದೆ. ಇದು ನಿರಂತರ ನಮ್ಮ ಭೂಮಿಯಲ್ಲಿ ಕೋಟ್ಯಾಂತರ ವರ್ಷಗಳಿಂದ ನಡೆದು ಬರುತ್ತಲೇ ಇದೆ. ಆ ಪರಮಾತ್ಮನ ಲೀಲಾ ವಿನೋದದಲ್ಲಿ ಇದೂ ಸಹ ಒಂದು ಅದ್ಭುತ ಭಾಗ. ನಮಗೂ ಆ ಲೀಲಾ ವಿನೋದದ ಒಂದು ಪಾತ್ರ, ನಿತ್ಯ ಸಂತೋಷವನ್ನು ನಾವು ಇದನ್ನು ನೆನೆದು ಅನುಭವಿಸೋಣ. ಸ್ನೇಹಿತರೆ, ಈ ಪಿಶಾಚಿಗಳಲ್ಲಿ ಮೋಹಿನಿ ಎಂಬುದು ಒಂದು ಹೆಣ್ಣು ರೂಪಿನ ಪಿಶಾಚಿ. ಅದು ಅತಿ ಸುಂದರವಾಗಿ ನಮ್ಮ ಪಾಶಕ್ಕೆ ಸಿಕ್ಕಿದವರ ರಕ್ತ ವೀರ್ಯಗಳನ್ನೆಲ್ಲ ಕೊಂಚ ಕೊಂಚವಾಗಿ ಹೀರಿ ಶಕ್ತಿಹೀನರನ್ನಾಗಿಸಿ ದೀರ್ಘಕಾಲ ನರಳುವಂತೆ ಮಾಡಿ ಕಡೆಗೆ ಸಾವುತ್ತಾಳೆ. ನಾವೆಲ್ಲ ಹೇಗೆ ಈ ಜೀವನದ ಮೋಹಿನಿ ಬಲೆಯಲ್ಲಿ ಸಿಕ್ಕಿ ನಮ್ಮ ಬಾಳನ್ನು ಅಳಿವಿನೆಡೆಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಇಲ್ಲಿ ಮೋಹಿನಿ ಎಂದರೆ ನಾವು ಯಾವುದನ್ನು ಇಷ್ಟಪಟ್ಟು ಯಾವುದರ ಹಿಂದೆ ಓಡುತ್ತಿದ್ದೇವೆಯೋ ಅದೇ ಮೋಹಿನಿ. ಈ ನಮ್ಮ ಇಷ್ಟಗಳು ನಮ್ಮನ್ನು ಕಷ್ಟದ ಸಂಕೋಲೆಯಲ್ಲಿ ಸಿಕ್ಕಿಸುತ್ತದಲ್ಲ, ಆ ಕಷ್ಟಗಳೇ ನಮ್ಮನ್ನು ಪೀಡಿಸುವ ಪಿಶಾಚಿಗಳು. ಜೀವನದಲ್ಲಿ ನಾವು ಪ್ರತಿನಿತ್ಯ ಓಡುತ್ತಿರುತ್ತೇವೆ, ಯಾವುದಾದರ ಹಿಂದೆಯೋ ಓಡುತ್ತಿರುತ್ತೇವೆ. ಅವುಗಳು ನಮಗೆ ಸತ್ಯವಾಗಿ ಅವಶ್ಯವೋ ಅಲ್ಲವೋ, ಹಿತವೋ ಅಹಿತವೋ, ಸಾಧ್ಯವೋ ಅಸಾಧ್ಯವೋ ಎಂಬುದರ ಪರಿವೇ ಮತ್ತು ವಿವೇಚನೆ ಇಲ್ಲದೆ ಓಡುತ್ತಿರುತ್ತೇವೆ.
ಓಡಿ ಓಡಿ ಎಲ್ಲ ಏನನ್ನೂ ಪಡೆಯದೆ ಆದರೂ ಏನನ್ನೋ ಒಂದು ಸಾಧಿಸಿದವೆಂಬ ಭಾವದಲ್ಲಿ ಬೀಗುತ್ತಾ ಶಕ್ತಿಯೆಲ್ಲ ಕುಂದಿ ಸುಸ್ತಾಗಿ ಸಾವಿನ ತೆಕ್ಕೆಗೆ ಸೇರುತ್ತೇವೆ. ಇದು ಬಹುಶಃ ಎಲ್ಲರ ಜೀವನದ ಶೈಲಿಯೂ ಹೌದು. ಸ್ನೇಹಿತರೆ, ನಮ್ಮ ಬೇಕುಗಳು ನಮ್ಮನ್ನು ಈ ಜಗತ್ತಿಗೆ ಬಿಡಿಸಲಾರದ ನಂಟಿಂದ ಅಂಟಿಸಿ ಬಿಡುತ್ತವೆ. ಗಾಯದ ಮೇಲೆ ಅಂಟಿಸಿದ ಪಟ್ಟಿಯಂತೆ ಗಾಯ ಮಾಗುವವರೆಗೆ ತೆಗೆಯವಾಗುವುದಿಲ್ಲ. ತೆಗೆಯಲು ಪ್ರಯತ್ನ ಪಟ್ಟರೆ ಗಾಯ ಮತ್ತೆ ರಣವಾಗುತ್ತದೆ. ಗಾಯ ಮಾಗಬೇಕು. ಮಾಗಿದರೆ ಮೇಲಂಟಿಸಿದ ಪಟ್ಟಿ ತಾನಾಗಿ ಕಳಚಿಕೊಳ್ಳುತ್ತದೆ. ಹಾಗೆಯೇ ನಾವು ಸಹ ಮಾಗಿದರೆ, ಅಂದರೆ ಆಂತರಿಕವಾಗಿ ಪಕ್ವವಾದರೆ ಈ ಬೇಕುಗಳು ಮಾಡುವ ಗಾಯ ಮಾಗುತ್ತದೆ. ನೋವಿಲ್ಲದ ಸ್ಥಿತಿಗೆ ತಲುಪಬಹುದು. ಆದರೆ ಹರಿದಾಡುವಂತ ಮನದ ನಿಲ್ಲಿಸುವುದು ಬಲು ಕಷ್ಟ ಎಂದು ದಾಸರು ಎಷ್ಟೋ ಸಾರಿ ಹೇಳಿದ್ದಾರೆ. ಇಂತಹ ಮನಸ್ಸನ್ನು ಪಕ್ವವಾಗಿಸಬೇಕು. ಈ ಮೋಹಿನಿಯ ಹಿಡಿತದಿಂದ ಹೊರಬರಬೇಕಷ್ಟೇ. ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಎರಡು ವಸ್ತುಗಳು ಇರಲು ಸಾಧ್ಯವಿಲ್ಲ. ಇದು ಭೌತಶಾಸ್ತ್ರದ ಸಿದ್ಧಾಂತ. ಅದರ ಪ್ರಕಾರ ಮೋಹಿನಿಗೆ ವಿರುದ್ಧವಾದ ನಿರ್ಲಿಪ್ತತೆಯ ದೇವತೆಯನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿದರೆ ಆ ಪಿಶಾಚಿ ಓಡುವ ಸಂಪೂರ್ಣ ಸಾಧ್ಯತೆ ಇದೆ. ಪ್ರಯತ್ನ ಮಾಡಬೇಕಷ್ಟೇ. ನಾವು ನಮ್ಮ ಪೂರ್ವ ಕರ್ಮದ ಅನುಸಾರವಾಗಿ ಏನಾದರೂ ಮಾಡುತ್ತಲೇ ಇರಬೇಕು. ಆದರೆ ನಮ್ಮನ್ನು ಸನ್ಮಾರ್ಗಕ್ಕೆ ಕೊಂಡು ಹೋಗುವ ಕೆಲಸ ಮಾಡಿದರೆ ಜೀವನ ಆನಂದದಾಯಕವಾಗಿರಬಹುದು. ಇಂದು ಎದ್ದ ತೆರೆ ಬೀಳುವುದು, ಮತ್ತೆ ಮರುದಿನ ಇನ್ನೊಂದು ತೆರೆ ಬೇರೆ ಗಾತ್ರದಲ್ಲಿ ಏಳುವುದು. ಹಾಗೆ ಇಂದು ನಾಳೆಗಳ ಬೇರೆ ಬೇರೆ ಗಾತ್ರದ ತೆರೆಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅದರ ಹಿಂದೆ ನಮಗೆ ಒಂದು ವಿಶಾಲವಾದ ಕಡಲು ಕಾಣುವಂತೆ ನಮ್ಮ ಮನಸ್ಸುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ರೂಪದಲ್ಲಿ, ಗಾತ್ರದಲ್ಲಿ ಮತ್ತು ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಎದ್ದಂತಹ ಪರತತ್ವದ ಭಾವಗಳನ್ನೆಲ್ಲ ಒಟ್ಟು ಮಾಡಿದರೆ ನಮಗೆ ಆ ಪರತತ್ವದಿಂದ ಪ್ರತಿರೂಪವಾದ ಪರಮಾತ್ಮನ ಅರಿವು ಮೂಡುತ್ತದೆ. ನಮ್ಮ ಮನಸ್ಸುಗಳಲ್ಲಿ ಶ್ರದ್ಧೆಯಿಂದಲೋ, ಭಕ್ತಿಯಿಂದಲೋ, ಭಯದಿಂದಲೋ, ಸಾಂಪ್ರದಾಯಿಕ ಪಾಲನೆ ಮಾಡುವಾಗಲೋ, ಗುಂಪಿನಲ್ಲಿ ಒಂದಾಗಿಯೋ ಅಥವಾ ದೇವರ ಧ್ಯಾನ ಉಂಟಾಗಬಹುದು. ಕೆಲವು ಬಾರಿ ಅದು ಸುಮ್ಮನೆ ಬಂದು ಹೋಗುವ ಭಾವವಿರಬಹುದು, ಅಥವಾ ತೀವ್ರತೆಯಿಂದ ಕೂಡಿದ ಚಿಂತನೆಯಾಗಿರಬಹುದು, ಕ್ಷಣಿಕವಾದ ಭಾವವಾಗಿರಬಹುದು, ಅಥವಾ ದೀರ್ಘ ಧ್ಯಾನದ ಸ್ಥಿತಿಯಾಗಿರಬಹುದು. ಹೀಗೆ ಬಂದು ಹೋಗುವ ಭಾವಗಳು ನಮ್ಮಲ್ಲಿ ಸ್ಥಾಯಿ ರೂಪದಲ್ಲಿ ಇರುವುದಿಲ್ಲ. ಆದರೆ ಕಾರಣ ನಾವಿರುವ ಜಗತ್ತಿನ ಇಂದ್ರಿಯಜನ್ಯವಾದ ಸೆಳೆತಗಳು ನಮ್ಮನ್ನು ಮತ್ತೆ ಮತ್ತೆ ಸೆಳೆದು ಈ ಜಗತ್ತಿಗೆ ಆಕರ್ಷಣೆಗೆ ತಳ್ಳುತ್ತವೆ ಅಲ್ಲವೇ. ಒಂದು ಕಡೆ ಜಗತ್ತಿನ ಮತ್ತು ಜಗತ್ ಸಂಬಂಧವಾದ ಚಿಂತನೆಗಳು, ಮತ್ತೊಂದು ಕಡೆ ಜಗತ್ತಿನ ಸೃಷ್ಟಿಕರ್ತನಾದ, ಸರ್ವಕಾರಕನಾದ, ಸರ್ವನಿಯಾಮಕನಾದ, ಸರ್ವ ವ್ಯಾಪಕನಾದ ಆ ಪರಮ ಚೈತನ್ಯದ ಚಿಂತೆ. ಪ್ರಮಾಣ ಮತ್ತು ಪರಿಣಾಮ ಭೇದವಿದ್ದರೂ ಭಾವಗಳೆರಡೂ ನಮ್ಮಲ್ಲಿ ಬಂದು ಹೋಗುತ್ತವೆ. ಪ್ರತಿಯೊಬ್ಬರಲ್ಲೂ ಪ್ರಮಾಣ ಭೇದವಿದ್ದರೂ ಹೀಗೆ ಬಂದು ಹೋಗುವ ಆ ಭಕ್ತಿಯ ಅಥವಾ ಧ್ಯಾನದ ಭಾವಗಳನ್ನು ಒಂದು ಕಡೆ ಕೇಂದ್ರೀಕರಿಸಿದರೆ ಅಥವಾ ಒಟ್ಟು ಸೇರಿಸಿದರೆ ಅವರವರ ಮಟ್ಟಿಗೆ ಅವರವರು ಏನು ಮತ್ತು ಎಷ್ಟು ಕಾಣಲು ಸಾಧ್ಯವೋ ಅಷ್ಟರ ಸಮಗ್ರ ಚಿತ್ರಣ ನಮಗೆ ಕಾಣುತ್ತದೆ. ಕಡಲ ತೀರದಲ್ಲಿ ನಿಂತು ನೋಡಿದರೆ ನಮಗೆ ಕಡಲ ವೈಶಾಲ್ಯ ಕಾಣುತ್ತದೆ. ನಮ್ಮ ದೃಷ್ಟಿ ಎಷ್ಟು ನೋಡಬಹುದೋ ಅಷ್ಟು ಮಾತ್ರ, ಅದಕ್ಕೂ ಆಚೆ ಕಡಲಿಲ್ಲವೇನು. ನಮ್ಮ ದೃಷ್ಟಿ ಹೆಚ್ಚಾದರೆ ನಮಗೆ ಇನ್ನೂ ವಿಶಾಲವಾಗಿ ಕಾಣುತ್ತದೆ. ಹಾಗೆಯೇ ನಮ್ಮ ಕ್ಷಮತೆಗೆ ಅನುಸಾರವಾಗಿ ನಾವು ಆ ಪರಮಾತ್ಮ ತತ್ವವನ್ನು ಭಾವಿಸುತ್ತೇವೆ ಮತ್ತು ಅನುಭವಿಸುತ್ತೇವೆ. ನಮ್ಮ ಮಟ್ಟಿಗೆ ಅದು ನಮ್ಮ ಅನುಭವ. ಹೆಚ್ಚು ಭಾವಿಸಿದರೆ ಹೆಚ್ಚು ಮತ್ತು ವಿಶಾಲವಾದ ಅನುಭವ ಆಗುತ್ತದೆ. ನಾವು ನಮ್ಮ ನೋಡುವ ಕ್ಷಮತೆಯನ್ನು ಹೆಚ್ಚಿಸಿಕೊಂಡರೆ ನಮ್ಮ ಭಾವನೆಯೂ ಹೆಚ್ಚಾಗಿ ಪರಮಾತ್ಮ ತತ್ವದ ಮತ್ತು ಸತ್ವದ ಭಾವ ಮತ್ತು ಅನುಭವವೂ ಹೆಚ್ಚಾಗುತ್ತದೆ. ನಮ್ಮ ದೃಷ್ಟಿಯನ್ನು ವಿಶಾಲವಾಗಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಷ್ಟೇ. ಸೃಷ್ಟಿಯ ಹಿಂದಿರುವ ಆ ಪರಮಚೇತನದ ಸಮಗ್ರ ಚಿತ್ರವನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅಂತ ಪ್ರಯತ್ನವನ್ನು ನಾವು ಸಹ ಮಾಡಬಹುದಲ್ಲವೇ. ಈ ಜಗದಲ್ಲಿ ಸಮಭಾವವಿರುವವರು ಇಬ್ಬರೇ, ಒಬ್ಬ ಜಠರ ರಾಜ, ಇನ್ನೊಬ್ಬ ಯಮರಾಜ. ಒಬ್ಬ ನಮ್ಮಲ್ಲೆಲ್ಲರನ್ನೂ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳಲು ಪ್ರತಿನಿತ್ಯ ಶ್ರಮ ಪಡುವಂತೆ ಪ್ರೇರೇಪಿಸುವ ಜಠರದಲ್ಲಿ ಅಡಗಿರುವ ರಾಜ ವೈಶ್ವಾನರ, ಮತ್ತು ನಮ್ಮ ಜೀವನದ ಶ್ರಮವನ್ನೆಲ್ಲ ಶಮನಗೊಳಿಸಿ ಜೀವ ಮತ್ತು ದೇಹದ ಸಂಬಂಧವನ್ನು ಅಂತ್ಯಗೊಳಿಸುವವನು ಆ ಯಮರಾಜ. ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಪ್ರತಿಯೊಬ್ಬ ಜೀವಿಯು ತನ್ನ ದೇಹಧಾರಣೆಗೆ ಆಹಾರವನ್ನು ಸೇವಿಸಲೇಬೇಕು. ಆ ಆಹಾರವನ್ನು ಪಡೆಯಲು ಶ್ರಮ ಪಡಲೇಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜೀವಿಗಳ ಜಠರದಲ್ಲಿ ನಾನು ವೈಶ್ವಾನರ ರೂಪದಲ್ಲಿ ಇದ್ದೇನೆ ಎಂದಿದ್ದಾನೆ.
ಜಠರದಲ್ಲಿರುವುದು ಒಂದು ಪ್ರಬಲ ಆಮ್ಲ, ಅಂದರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಅದನ್ನು ಜಠರಾಗ್ನಿ ಎನ್ನುತ್ತಾರೆ. ನಾವು ಊಟ ಮಾಡುವುದು ಒಂದು ಯಜ್ಞ ಪ್ರಕ್ರಿಯೆ. ಆ ಜಠರಾಗ್ನಿಗೆ ಆಹುತಿಯಂತೆ ಆಹಾರವನ್ನು ಕೊಟ್ಟಾಗ ಆ ಅಗ್ನಿ ಆಹಾರವನ್ನು ಜೀರ್ಣವಾಗಿಸಿ ಉತ್ಪತ್ತಿಯಾದ ಸತ್ವವನ್ನು ಶಕ್ತಿಯಂತೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕಳುಹಿಸುತ್ತದೆ. ಸತ್ಯವನ್ನು ಶಕ್ತಿಯಂತೆ, ಸತ್ವವನ್ನು ಆ ಶಕ್ತಿಯಂತೆ ನಮ್ಮ ದೇಹದ ಎಲ್ಲ ಹೋಮದಲ್ಲಿ ಅಗ್ನಿಯ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಿಸಿದಂತೆ ಆ ಆಹಾರ ಸಂಪಾದನೆಗೆ ಮೇಲು ಕೆಳೆಂಬ ಭಾವವಿಲ್ಲದೆ ಸಮತೆಯಿಂದ ಎಲ್ಲರೂ ಪ್ರತಿನಿತ್ಯ ಶ್ರಮವಹಿಸಬೇಕು. ಹಾಗಾಗಿ ಈ ಅಗ್ನಿ ಸಮತೆಯನ್ನು ಹರಡುವ ಸಮವರ್ತಿ. ಮತ್ತೊಬ್ಬ ಸಮವರ್ತಿ ಯಮ. ಯಮನೆಂದರೆ ಕಾಲ. ಈ ಸೃಷ್ಟಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗೂ ಒಂದು ನಿರ್ದಿಷ್ಟವಾದ ಆಯುಷ್ಯ ಉಂಟು. ಅದು ಮುಗಿದ ಮೇಲೆ ಎಲ್ಲರ ಜೀವನವು ಕೊನೆಯಾಗಲೇಬೇಕು. ಈ ಯಮನು ಪ್ರತಿಯೊಂದು ಜೀವಿಯನ್ನು ಬಡವ, ಬಲ್ಲಿದ, ಸ್ತ್ರೀ, ಪುರುಷ, ಜ್ಞಾನಿ, ಅಜ್ಞಾನಿ, ಮನುಷ್ಯ, ಇತರೆ ಪ್ರಾಣಿ ಎಂಬ ಭೇದ ಭಾವವಿಲ್ಲದೆ ಶುದ್ಧ ನಿಷ್ಕೃತತೆಯಿಂದ ನಮ್ಮ ಕಾಲ ಬಂದಾಗ ನಮ್ಮ ಜೀವನವನ್ನು ಶಮನ ಮಾಡುತ್ತಾನೆ, ಅಂದರೆ ಅಂತ್ಯಗೊಳಿಸುತ್ತಾನೆ. ಹಾಗಾಗಿ ಅವನು ಕೂಡ ಒಬ್ಬ ಸಮವರ್ತಿ. ಸ್ನೇಹಿತರೆ, ಒಂದು ಬುಗರಿಗೆ ಚಾಟಿಯನ್ನು ಸುತ್ತಿ ಜೋರಾಗಿ ತಿರುಗಿಸಿದಾಗ ಅದು ನಾವು ಕೊಟ್ಟ ಬಲ ಕಡಿಮೆಯಾಗುವ ತನಕ ಸುತ್ತುತ್ತದೆ. ತಿರುಗುತ್ತಾ ಬಲ ಕಡಿಮೆಯಾಗಿ ತಿರುಗುವ ವೇಗವನ್ನು ಕಡಿಮೆಯಾಗುತ್ತಾ ನಿಧಾನವಾಗಿ ಕೆಳಗೆ ಬೀಳುತ್ತದೆ. ಹಾಗೆಯೇ ಮನುಷ್ಯನು ಸಹ ಶಕ್ತಿ ಇರುವವರೆಗೂ ಸುತ್ತಿ ಏನನ್ನೋ ಸಾಧಿಸಬೇಕೆಂದು ಓಡಿ ಶಕ್ತಿಯನ್ನೆಲ್ಲ ಕುಂದಿ ಧರೆಗೆ ಬಿದ್ದು ಸಾವನ್ನಪ್ಪಿ ತನ್ನ ದೇಹವನ್ನು ಧರೆಗೆ ಒಪ್ಪಿಸುತ್ತಾನೆ. ನಮ್ಮ ಕೈಯಲ್ಲಿ ಒಂದು ಬುಗರಿ ಮತ್ತು ಚಾಟಿ ಇದೆ. ಚಾಟಿ ಸುತ್ತಿ ಬುಗರಿಯನ್ನು ಬಲವಾಗಿ ಬೀಸಿ ಬಿಡುಗಡೆ ಮಾಡಿದರೆ ನಾವು ಎಷ್ಟು ಶಕ್ತಿಯನ್ನು ಅದಕ್ಕೆ ಕೊಟ್ಟು ಬೀಸಿರುತ್ತೇವೆಯೋ ಅಷ್ಟು ಶಕ್ತಿ ಅದರ ತಿರುಗಣೆಯಲ್ಲಿ ಉಪಯೋಗವಾಗುವ ತನಕ ಆ ಬುಗರಿ ತಿರುಗುತ್ತದೆ, ನಂತರ ಕೆಳಗೆ ಬೀಳುತ್ತದೆ. ಹಾಗೆಯೇ ತಾಯಿಯ ಗರ್ಭದಲ್ಲಿ ನಮಗೆ ತನ್ನ ಶಕ್ತಿಯ ಒಂದು ಅಂಶವನ್ನು ತುಂಬಿ ಆ ಧರೆಗೆ ತಳ್ಳಿಬಿಡುತ್ತದೆ ಆ ಪರಮಶಕ್ತಿ. ಆ ಶಕ್ತಿಯು ಇಡೀ ಜೀವನದಲ್ಲಿ ನಾವು ನಡೆಸುವ ಎಲ್ಲಾ ಕೆಲಸ ಕಾರ್ಯಗಳಿಗೂ ಒತ್ತಾಸೆ ನೀಡುತ್ತದೆ. ಆ ಶಕ್ತಿ ಇರುವ ತನಕ ನಮ್ಮ ಓಡಾಟ ನಿರಂತರ. ಶಕ್ತಿ ಕುಂದಿದರೆ ಧರೆಯೇ ಗತಿ. ಪ್ರತಿ ಮನುಷ್ಯನೂ ಸಹ ಹುಟ್ಟಿದಾರಾಭ್ಯ ಏನಾದರೊಂದು ಮಾಡುತ್ತಲೇ ಇರುತ್ತಾನೆ. ಪರಮಾತ್ಮ ಕೊಟ್ಟ ಶಕ್ತಿ ನಮ್ಮಲ್ಲಿರುವ ತನಕ ನಮ್ಮ ಓಡಾಟ ಪರದಾಟಗಳೆಲ್ಲ. ಆ ಶಕ್ತಿ ಕಡಿಮೆಯಾದರೆ ನಮ್ಮ ತಿರುಗಾಟದ ತೀವ್ರತೆಯೂ ಕಡಿಮೆಯಾಗುತ್ತದೆ. ಮತ್ತು ಯಾವತ್ತು ಆ ಶಕ್ತಿ ನಮ್ಮಲ್ಲಿಂದ ಹೊರಟು ಹೋಗುತ್ತದೋ ಆಗ ನಮ್ಮ ದೇಹವನ್ನು ಈ ಧರೆಯಲ್ಲಿ ಲೀನವಾಗಿಸಬೇಕು. ಅಂದರೆ ನಾವು ಆ ಶಕ್ತಿಯ ಅಧೀನ ಅಲ್ಲವೇನು? ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡು ನಮ್ಮನ್ನು ಜೀವಂತವಾಗಿಟ್ಟಿರುವ ಆ ಶಕ್ತಿಗೆ ನಮಿಸಬೇಕು, ಕೃತಜ್ಞತೆ ಅರ್ಪಿಸಬೇಕು. ಆದರೆ ನಾವು ಮಾಡುವುದೇನು? ಆತ್ಮರೂಪದಲ್ಲಿ ಆ ಶಕ್ತಿಯು ನಮ್ಮಲ್ಲಿ ಇರುವುದನ್ನು ಮರೆಮಾಚಿ ನಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿ, ಇಂದ್ರಿಯಗಳ ವಾಸನೆಗಳ ಸಂಸರ್ಗದಲ್ಲಿ ಅಹಂಕಾರವನ್ನು ಬೆಳೆಸಿಕೊಂಡು ನಾವು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಇದ್ದು ಬಿಡುತ್ತೇವೆ ಎನ್ನುವ ಭಾವದಿಂದ ಇದ್ದೇವೆ. ಇದೇ ದೊಡ್ಡ ದುರಂತ. ನಮ್ಮ ಜೀವನದ ಪ್ರಯಾಣದಲ್ಲಿ ಆತ್ಮ ಪಯಣಿಗ ಮಿಕ್ಕೆಲ್ಲವೂ ಪ್ರಯಾಣ ಉಪಕರಣಗಳು ಅಥವಾ ವಾಹನಗಳು. ಉಪಕರಣ ಹಾಳಾದರೆ ಅಥವಾ ಪ್ರಯಾಣದ ಗಾಡಿ ಕೆಟ್ಟರೆ ಮತ್ತೊಂದು ಗಾಡಿ ಹತ್ತುತ್ತದೆ ಈ ಆತ್ಮ. ಹಾಗಾಗಿ ನಮ್ಮ ಎಲ್ಲಾ ತಿರುಗಾಟಗಳು ಅದಕ್ಕೆ ಪೂರಕವಾದ ಶಕ್ತಿಯನ್ನು ಅರಿತುಕೊಳ್ಳಲು, ಪ್ರಯಾಣವನ್ನು ಸುಗಮವಾಗಿಸಲು ಪೂರಕವಾಗಿರಬೇಕಷ್ಟೇ. ಎಲ್ಲರಲ್ಲೂ ನಾಶ ಮಾಡುವವನೆಂದು ಆ ಯಮರಾಜನನ್ನು ನಿಂದಿಸುವುದೇಕೆ? ಅವನು ತನ್ನ ಕೆಲಸ ಮಾಡದೆ ಸುಮ್ಮನಿದ್ದರೆ ಈ ಭೂಮಿಯ ಮೇಲೆ ಮುದುಕರೇ ಅಧಿಕವಾಗಿ ಬಿಡುತ್ತಾರಲ್ಲವೇ? ಇಲ್ಲಿರುವವರಾರು ಸ್ಥಳ ಬಿಡದೆ ಇಲ್ಲೇ ನೆಲೆ ನಿಂತರೆ ಹೊಸ ಜನ ಬರಲು ಆಸ್ಪದವೇ ಇರುವುದಿಲ್ಲ. ಹಾಗಾಗಿ ಆ ಯಮನಿಂದಲೇ ಈ ಜಗತ್ತಿಗೆ ಹೊಸತನ ಉಂಟಾಗುತ್ತದೆ. ಜವರಾಯನೆಂಬ ಯಮರಾಯ, ಯಮನಿಗೆ ಕಾಲ ಎಂದು ಮತ್ತೊಂದು ಹೆಸರು. ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿ ಜೀವಿಗೂ ಒಂದು ಸಮಯ ಉಂಟು. ಆ ಕಾಲ ಬಂದಾಗ ಎಲ್ಲರೂ ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಡಲೇಬೇಕು. ಹಾಗೆ ಆಗದೆ ಇಲ್ಲಿ ಜನಿಸಿದವರೆಲ್ಲ ಇಲ್ಲೇ ಇದ್ದು ಬಿಟ್ಟರೆ ಹೊಸದಾಗಿ ಹುಟ್ಟುವವರಿಗೆ ಇಲ್ಲಿ ಸ್ಥಳವೇ ಇಲ್ಲ. ಈ ಜಗತ್ತೆಲ್ಲ ಕೇವಲ ವಯೋವೃದ್ಧರಿಂದ ತುಂಬಿ ಹೋಗುತ್ತದೆ ಮತ್ತು ಬದುಕು ಅಸಹನೀಯವಾಗುತ್ತದೆ ಅಲ್ಲವೇನು? ಹಾಗಾಗಿ ಸಾವು ಎಂಬ ಪ್ರಕ್ರಿಯೆ ಇರುವುದರಿಂದ ಆ ಕಾಲ ಅಥವಾ ಯಮನೆಂಬುವನು ಜಗತ್ತಿನಲ್ಲಿ ಹಳತನ್ನು ತೆಗೆದು ಹೊಸತನ್ನು ತುಂಬಿ ಇಲ್ಲಿ ಸದಾಕಾಲ ಒಂದು ಸಮನ್ವಯವನ್ನು ಕಾಪಾಡಿಕೊಳ್ಳುತ್ತಾನೆ. ಒಂದು ಮರದ ಬೀಜ ತನ್ನನ್ನು ಇಲ್ಲವಾಗಿಸಿ ಹೊಸ ಸಸಿ ತನ್ನ ಮೂಲಕ ಒಂದು ಹೊಸ ಗಿಡಕ್ಕೋ ಮರಕ್ಕೋ ಎಡೆ ಮಾಡಿಕೊಡುವ ಹಾಗೆ ಈ ಜಗತ್ತಿನ ಜೀವಿಗಳು ಕಾಲವಶವಾದರೆ ಹೊಸ ಜೀವಿಗಳಿಗೆ ಅವಕಾಶ ಸಿಗುತ್ತದೆ. ಕಠೋಪನಿಷತ್ತಿನಲ್ಲಿ ಹೀಗೆ ಹೇಳುತ್ತಾರೆ,
ಸಸ್ಯಮಿವ ಮರ್ತ್ಯಮಃ ಪಶ್ಯತೆ ಸಸ್ಯಮಿವ ಜಾಯತೆ ಪುನಃ. ಅಂದರೆ ಸಸ್ಯದಂತೆಯೇ ಮನುಷ್ಯನು ಪಕ್ವವಾಗುತ್ತಾನೆ, ನಾಶವಾಗುತ್ತಾನೆ, ಮತ್ತೆ ಜನಿಸುತ್ತಾನೆ. ನಾವು ಪ್ರಕೃತಿಯಲ್ಲಿ ಹೇರಳವಾಗಿ ಕಾಣುತ್ತೇವೆ. ನಾವು ಸಹ ಪ್ರಕೃತಿಯ ಒಂದು ಅದರಿಂದ ಇಲ್ಲಿ ಬಂದು ಜೀವಿಸಿ ಅನುಭವಿಸಿ ನಮ್ಮ ಕಾಲ ಬಂದಾಗ ಜಾಗ ತೆರವುಗೊಳಿಸಿ ಹೊಸಬರಿಗೆ ಸ್ಥಳ ಮಾಡಿಕೊಡುತ್ತೇವೆ. ಇದು ಪ್ರಕೃತಿಯ ನಿಯಮ. ಹಾಗಾಗಿ ಒಂದು ಕಾಲಕ್ಕೆ ಜನಿಸಿದ ನಾವು ಸಹ ಕಾಲ ಬರುವವರೆಗೆ ಜೀವಿಸಿ ಈ ಎಳೆಗೆ ಹೊಸತನ್ನು ಬರಮಾಡಿಕೊಂಡು ನಮ್ಮ ಕಾಲ ಬಂದಾಗ ಹೊರಡಬೇಕು. ಆದರೆ ಜನಿಸಿದ ಕಾಲದಿಂದ ಹೊರಡುವ ಕಾಲದ ಮಧ್ಯೆ ನಾವು ಹೇಗೆ ಜೀವಿಸುತ್ತೇವೆ ಎನ್ನುವುದೇ ದೊಡ್ಡ ಪ್ರಶ್ನೆ. ಮುಂದೆ ಬರುವ ನೂತನರಿಗೆ ಸುಖದಿಂದ ಜೀವಿಸಲು ಅನುವು ಮಾಡಿಕೊಡುವಂತೆ ಜೀವಿಸಿದರೆ ನಮ್ಮ ಬದುಕು ಕೂಡ ಸಾರ್ಥಕವಾಗುತ್ತದೆ. ರೇಷ್ಮೆಯ ಪಂಚೆಯನ್ನು ಉಟ್ಟರೂ ಹರಿದ ಚಿಂದಿಯನ್ನು ಉಟ್ಟರೂ ಪರಿಣಾಮ ಒಂದೇ, ಮತ್ತು ಪರಮಾತ್ಮನನ್ನು ಉಂಡರೂ ಭಿಕ್ಷೆ ಎತ್ತಿ ಗಂಜಿಯನ್ನು ಕುಡಿದರೂ ಪರಿಣಾಮ ಒಂದೇ. ಹಾಗಾಗಿ ನಿನ್ನ ಬಳಿ ಏನೇ ಇದ್ದರೂ ಅಥವಾ ಇರದಿದ್ದರೂ ಕೊರಗದೆ ಬದುಕು. ಆನಂದ ಅಥವಾ ಸಂತೋಷವೆನ್ನುವುದು ಒಂದು ಮನೋಭಾವ. ಎಲ್ಲರೂ ಪರದಾಡುವುದು ಆ ಆನಂದವನ್ನು ಪಡೆಯಲಿಕ್ಕಾಗಿಯೇ. ಆದರೆ ನಮಗೆ ಯಾವುದರಿಂದ ಸಂತೋಷ ಅಥವಾ ಆನಂದವಾಗುತ್ತದೆ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ಇರುವುದನ್ನು ಬಿಟ್ಟು ಇಲ್ಲದ್ದಕ್ಕೆ ಹಾತೊರೆಯುವುದು ಸಾಮಾನ್ಯವಾಗಿ ಮನಸ್ಸಿನ ಗುಣ. ಆದ್ದರಿಂದಲೇ ನಮಗೆ ಸದಾಕಾಲ ಏನಾದರೂ ಒಂದು ಕೊರತೆ ಕಾಡುತ್ತಲೇ ಇರುತ್ತದೆ. ವಸ್ತು ವಿಷಯಗಳಿಂದ ಸಿಗುವ ಸುಖದ ತಾತ್ಕಾಲಿಕತ್ವವೇ ಇದಕ್ಕೆ ಕಾರಣ. ಹಾಗಾಗಿಯೇ ನಮಗೆ ಕೊರತೆ ಮತ್ತು ತತ್ಪರಿಣಾಮವಾಗಿ ನಮ್ಮ ಕೊರಗು ಮತ್ತು ಅಸಮಾಧಾನ ಸದಾಕಾಲವಿರುತ್ತದೆ. ಮೃಷ್ಟಾನ್ನವನ್ನು ತಿಂದ ಅತೀ ಧನಿಕನಾದ ಮನುಷ್ಯನಿಗಾಗಲಿ ಅಥವಾ ತಂಗಳನ್ನವನ್ನು ತಿಂದ ಕಡು ಬಡವನಿಗಾಗಲಿ ಹೊಟ್ಟೆ ತುಂಬಿದಾಗ ತೃಪ್ತಿಯಾಗಿ ನಿದ್ದೆ ಬರುತ್ತದೆ. ಆ ನಿದ್ರೆಯಲ್ಲಿ ಅವರಿಗೆ ತಾವು ಯಾರು, ತಾವೆಲ್ಲಿದ್ದೇವೆ, ತಾನು ಏನನ್ನು ಹುಟ್ಟಿದ್ದೇವೆ ಎನ್ನುವ ಅರಿವು ಮತ್ತು ಪರಿವೇ ಇರುವುದಿಲ್ಲ ಅಲ್ಲವೇನು? ಆ ನಿದ್ದೆಯ ಆನಂದದ ಪ್ರಮಾಣ ಅವರಿಬ್ಬರಲ್ಲೂ ಒಂದೇ ತೆರನಾಗಿ ಇರುತ್ತದೆ. ಹಾಗಾಗಿ ಆನಂದ ಪಡುವುದಕ್ಕಾಗಲಿ ಅಥವಾ ಸಂತೋಷದಿಂದ ಇರುವುದಕ್ಕಾಗಲಿ ಉಟ್ಟ ಬಟ್ಟೆಯಾಗಲಿ ಉಂಡ ಆಹಾರವಾಗಲಿ ಕಾರಣವಾಗುವುದಿಲ್ಲ. ಆನಂದ ಪಡುವುದಕ್ಕೆ ಕೇವಲ ಮನೋಭಾವ ಮುಖ್ಯವಾಗುತ್ತದೆ. ಮನೋಭಾವವಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸುಖ ಮತ್ತು ಆನಂದವಾಗಿರಬಹುದು. ಧನಿಕನಿಗೆ ಇರುವುದನ್ನು ಕಳೆದುಕೊಳ್ಳುವ ಭಯ ಅಥವಾ ಮತ್ತಷ್ಟನ್ನು ಪಡೆಯುವ ಆಸೆ ಕೊನೆಯಾಗದಿದ್ದರೆ ಅವನ ಕೊರಗಿಗೆ ಕಡೆ ಇಲ್ಲದೆ ಸುಖವನ್ನು ಕಾಣಲಾಗುವುದೇ ಇಲ್ಲ. ಅವನು ಧನಿಕನಾದರೂ ದಟ್ಟ ದರಿದ್ರ. ಇನ್ನು ಕಡುಬಡವನಿಗೆ ವಿಧಿಯಿಂದ ಹಣೆಯಲ್ಲಿ ಬರೆಯದ ನಿಧಿ ಸಿಗಲಿಲ್ಲವಲ್ಲ ಎಂದು ಅವನ ಕೊರಗು. ಅವನಿಗೆ ಸುಖವನ್ನು ನೀಡಲಾರದು. ಇವನೂ ಸಹ ಭಾವ ದರಿದ್ರನೇ. ಹಾಗಾಗಿ ನಮ್ಮಲ್ಲಿ ಏನಿದ್ದರೂ ಏನಿಲ್ಲದಿದ್ದರೂ ಇರುವುದರಲ್ಲಿ ತೃಪ್ತಿಯಿಂದ ಇದ್ದರೆ ಸಂತೋಷ ತಾನಾಗಿಯೇ ಉಂಟಾಗುತ್ತದೆ. ಅದೇ ಐಶ್ವರ್ಯ. ಅಂತಹ ತೃಪ್ತ ಮನೋಭಾವ ಸಂತೋಷ ನಮ್ಮದಾಗಬೇಕು. ಕೊರಗುರಹಿತವಾದ ಸಂತೋಷ ನಮ್ಮೆಲ್ಲರದಾಗಬೇಕು. ಸ್ನೇಹಿತರೆ, ಈ ಸಿರಿತನ ಮತ್ತು ಬಡತನದ ಬದುಕಿನ ಫಲದ ನಡುವೆ ಅಂತರ ಬಹಳ ಕಿರಿದು. ಹಾಗೆಯೇ ಸರಿ ತಪ್ಪುಗಳ ನಡುವೆಯೂ ಮತ್ತು ಜಾಣತನ ಮತ್ತು ಹೆಡ್ಡತನದ ನಡುವೆಯೂ ಅಂತರ ಬಹಳ ಕಡಿಮೆ. ಸಿರಿವಂತ, ಬಡವ, ಜಾಣ, ಪೆದ್ದ, ತಪ್ಪು ಮಾಡಿದವನು ಅಥವಾ ಮಾಡದವನು, ಹೀಗೆ ಸಕಲರನ್ನೂ ಮೃತ್ಯು ಒಂದೇ ರೀತಿಯಲ್ಲಿ ಯಾವ ಭೇದ ಭಾವವನ್ನು ಮಾಡದೆ ಆವರಿಸುತ್ತದೆ, ಕವಿಯುತ್ತದೆ. ಹಾಗಾಗಿ ಈ ದ್ವಂದ್ವಗಳ ನಡುವಿನ ಅಂತರದ ಮತ್ತು ಅದರಿಂದುಂಟಾಗುವ ಫಲ ವ್ಯತ್ಯಯದ ಬಗ್ಗೆ ನೀವು ಚಿಂತಿಸಬೇಡ. ಯೋಗವಿಲ್ಲದಿದ್ದರೆ ಸಿರಿವಂತನು ಕ್ಷಣ ಮಾತ್ರದಲ್ಲಿ ದರಿದ್ರನು, ಯೋಗವಿದ್ದರೆ ಬಡವನು ಅನಾಯಾಸವಾಗಿ ಬಲ್ಲಿದನು ಆಗಬಹುದೆಂದು ಎಲ್ಲರೂ ಬಲ್ಲರು. ಅಷ್ಟೇ ಅಲ್ಲ, ಬದುಕಿನ ಫಲ ಆನಂದ ಅದನ್ನು ಪಡೆಯಲು ಮನಸ್ಸಿರಬೇಕು ಮತ್ತು ಆ ಮನಸ್ಸಿನಲ್ಲಿ ತೃಪ್ತಿ ಇರಬೇಕು. ಸಿರಿತನ ಅಥವಾ ಬಡತನಕ್ಕೂ ಆನಂದಕ್ಕೂ ಯಾವ ಸಂಬಂಧವೂ ಇಲ್ಲ. ಇನ್ನು ಸರಿ ತಪ್ಪುಗಳನ್ನೇ ತೆಗೆದುಕೊಳ್ಳೋಣ. ಸರಿ ಅಥವಾ ತಪ್ಪು ಎನ್ನುವುದು ಸಹ ಬಹಳ ತುಲನಾತ್ಮಕ ವಿಷಯ. ಇಂದು ಸರಿ ಕಂಡದ್ದು ನಾಳೆ ತಪ್ಪಾಗಬಹುದು. ಒಬ್ಬರಿಗೆ ಸರಿ ಕಂಡದ್ದು ಮತ್ತೊಬ್ಬರಿಗೆ ತಪ್ಪೆನಿಸಬಹುದು. ಹಾಗಾಗಿ ತಪ್ಪು ಸರಿಗಳ ನಡುವಿನ ಅಂತರ ಬಹಳ ಸೂಕ್ಷ್ಮ. ಹಾಗೆಯೇ ಎಲ್ಲರಿಗೂ ಸಮಾನವಾದ ಬುದ್ಧಿಯನ್ನು ಪರಮಾತ್ಮ ಕರುಣಿಸುತ್ತಾನೆ. ಆದರೆ ನಾವು ಅದನ್ನು ಹೇಗೆ, ಎಲ್ಲಿ, ಯಾವ ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದರ ಮೇಲೆ ನಾವು ಮತಿವಂತರೋ ಅಥವಾ ಮತಿಹೀನರೋ ನಿರ್ಧಾರವಾಗುತ್ತದೆ. ಕೆಲ ವಿಷಯಗಳಲ್ಲಿ ತೀಕ್ಷ್ಣಮತಿಗಳಾದವರು ತೀರಾ ಸಾಮಾನ್ಯ ವಿಷಯಗಳಲ್ಲಿ ಪೆದ್ದರಂತೆ ವರ್ತಿಸಬಹುದು. ಹಾಗಾಗಿ ಬುದ್ಧಿವಂತಿಕೆ ಮತ್ತು ಪೆದ್ದತನದ ನಡುವೆ ಅಂತರ ಕಡಿಮೆ. ಹೀಗೆ ವಿಷಯ, ಮಾತು, ವ್ಯಕ್ತಿಗಳು ಭಿನ್ನ ಸಮಯ ಮತ್ತು ಸಂದರ್ಭಗಳಲ್ಲಿ ಭಿನ್ನ ಭಿನ್ನವಾಗಿ ಕಂಡರೂ ಪ್ರತಿ ಭಿನ್ನತೆಯ ನಡುವೆ ಇರುವ ಅಂತರ ತೀರೇ ಕಡಿಮೆಯಾಗಿದ್ದು ಈ ಜಗತ್ತೇ ಒಂದು ವಿಚಿತ್ರವೆನಿಸುತ್ತದೆ. ಆದರೆ ಎಲ್ಲವನ್ನು ಸಮನಾಗಿಸುವುದೇ ಮೃತ್ಯು.
ಮೃತ್ಯು, ಬಡವ ಬಲ್ಲಿದನನ್ನು, ಜಾಣ ಪೆದ್ದನನ್ನು, ಸರಿ ಅಥವಾ ತಪ್ಪು ಮಾಡಿದವನನ್ನು ಭೇದವಿಲ್ಲದೆ ಸಮಯ ಬಂದೊದಗಿದಾಗ ತನ್ನ ತೆಕ್ಕೆಯಲ್ಲಿ ಸೇರಿಸಿಕೊಂಡು ಬಿಡುತ್ತದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಪೂರ್ವ ಕರ್ಮಗಳಿಗನುಸಾರವಾಗಿ ಬಡವನಾಗಿಯೋ, ಬಲ್ಲಿದನಾಗಿಯೋ, ಜಾಣನಾಗಿಯೋ, ಪೆದ್ದನಾಗಿಯೋ ಸುಕರ್ಮಗಳನ್ನು ಅಥವಾ ದುಷ್ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ. ಯಾರು ಹೇಗೆ ಇದ್ದರೂ ಕಾಲ ಒದಗಿ ಬಂದಾಗ ಸಮನಾಗಿ ಕಾಲವಶರಾಗುತ್ತಾರೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಇಲ್ಲಿರುವಾಗ ಬದುಕನ್ನು ಆನಂದಮಯವನ್ನಾಗಿಸುವುದು ಹೇಗೆ ಎನ್ನುವುದರ ಕುರಿತು ಚಿಂತಿಸಿ ಪ್ರಯತ್ನಿಸಿ. ಏನೇ ಇದ್ದರೂ ಇಲ್ಲದಿದ್ದರೂ ಆನಂದವನ್ನು ಬದುಕಿನಲ್ಲಿ ಪಡೆಯಲಾರದೆ ಅದೇ ಬದುಕಿನ ಸಾರ್ಥಕ್ಯ. ಅಂತಹ ಸಾರ್ಥಕ್ಯವನ್ನು ಪಡೆಯಲು ನಾವೆಲ್ಲ ಪ್ರಯತ್ನಿಸಬೇಕಷ್ಟೇ. ಸ್ನೇಹಿತರೆ, ಈ ಜಗತ್ತು ಒಂದು ಧರ್ಮಛತ್ರವಿದ್ದಂತೆ. ಇಲ್ಲಿ ತಂಗಲು ಕೆಲವು ನಿಯಮಗಳನ್ನು ಪಾಲಿಸಬೇಕು. ನಿಯಮದ ಪ್ರಕಾರ ಅಲ್ಲಿದ್ದು ಹೊರದಿಂದಾಗ ಹೊರಟರೆ ಅದರ ಮೇಲ್ವಿಚಾರಕ ಮೆಚ್ಚುವನು, ಇಲ್ಲದಿದ್ದರೆ ಬಲವಂತವಾಗಿ ಹೊರದಬ್ಬುವನು. ಅದೇ ರೀತಿಯಲ್ಲಿ ಇಂದಿನ ಕಾಲದಲ್ಲಿ ಕೆಲವರು ಊರಿಂದ ಊರಿಗೆ ತೆರಳುವಾಗ ರಾತ್ರಿಯಾದರೆ ಯಾವುದಾದರೂ ಹತ್ತಿರದ ಊರಲ್ಲಿ ತಂಗುತ್ತಿದ್ದರು. ಹಾಗೆ ತಂಗಲು ಪ್ರತಿಯೊಂದು ಊರಿನಲ್ಲೂ ಒಂದು ಧರ್ಮ ಛತ್ರವಿರುತ್ತಿತ್ತು. ಆ ಛತ್ರಕ್ಕೆ ಒಬ್ಬ ಮೇಲ್ವಿಚಾರಕನಿದ್ದು ಅಲ್ಲಿ 3 ದಿವಸ ಮಾತ್ರ ತಂಗಲು ಅವಕಾಶವಿದ್ದು ಹೊಸದಾಗಿ ಬರುವವರಿಗೆ ಜಾಗ ಬಿಟ್ಟು ಕೊಡಬೇಕಾಗಿತ್ತು. ಹಾಗೆ ಸ್ಥಳ ಬಿಡಂದಾಗ ಬಿಟ್ಟು ಕೊಟ್ಟರೆ ಮೇಲ್ವಿಚಾರಕ ಮೆಚ್ಚುತ್ತಿದ್ದ, ಇಲ್ಲದಿದ್ದರೆ ಬಲವಂತವಾಗಿ ಹೊರಹಾಕುತ್ತಿದ್ದ. ಇದನ್ನೇ ನಮ್ಮ ಜೀವನಕ್ಕೂ ಅನ್ವಯಿಸಿಕೊಳ್ಳಬೇಕು. ನಾವು ಬದುಕಿನಲ್ಲಿ ಜೀವನದ ನಿಯಮಗಳಿಗನುಸಾರವಾಗಿ ಬದುಕಬೇಕು. ಬಸವಣ್ಣವರು ಹೇಳುವ ಹಾಗೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಎಂದು ಬಸವಣ್ಣರು ಹೇಳಿರುವ ಈ ಒಂದು ಕವನ. ಈ ಜಗತ್ತಿನ ಜೀವನದ ನಿಯಮಗಳನ್ನು ನಾವು ಪಾಲಿಸಬೇಕು. ಇಲ್ಲದಿದ್ದರೆ ಈ ಜಗತ್ತಿನ ಮೇಲ್ವಿಚಾರಕನಾದ ವಿಧಿ ನಮ್ಮನ್ನು ಬಲವಂತದಿಂದ ನಿಯಮಗಳನ್ನು ಪಾಲಿಸುವಂತೆ ಮಾಡುತ್ತಾನೆ. ಇದು ಎಲ್ಲರ ಬದುಕಿಗೂ ಅನ್ವಯ. ಕೆಲವರಿಗೆ ಅರ್ಥವಾಗುತ್ತದೆ, ಹಲವರಿಗೆ ಅರಿವಾಗುವುದಿಲ್ಲ. ಹಲವರು ನಂಬುತ್ತಾರೆ, ಕೆಲವರು ನಂಬುವುದಿಲ್ಲ. ನಂಬಲಿ ಬಿಡಲಿ ವಿಧಿಗೆ ವಶರಾಗಿ ಬದುಕದಿರುವವರು ಯಾರೂ ಇಲ್ಲ. ಇಲ್ಲಿನ ನಿಯಮಗಳು ಕಾಲಕ್ರಮಣಕ್ಕೆ ಅನುಗುಣವಾಗಿ ಬದಲಾಗಲು ವಿಧಿರಾಯನ ಅನುಮತಿ ಇದೆ. ಅಂದರೆ ನಾವಿರುವ ಕಾಲಕ್ಕೆ ಅನುಗುಣವಾಗಿ ನಿಯಮಗಳನ್ನು ಪಾಲಿಸದೆ ಬೇರೆ ದಾರಿ ಇಲ್ಲ. ಧರ್ಮಛತ್ರದಲ್ಲಿ ಹೇಗೆ ನಿಯಮಿತ ಗಡುವಿಗಿಂತ ಅಧಿಕವಾಗಿರಲು ಸಾಧ್ಯವಿಲ್ಲವೋ ಹಾಗೆಯೇ ಈ ಜಗತ್ತೆಂಬ ಧರ್ಮಛತ್ರದಲ್ಲಿ ನಮಗೂ ಒಂದು ಗಡುವು ಉಂಟು. ಆ ಗಡುವನ್ನು ನಾವು ಮೀರಲು ಸಾಧ್ಯವೇ ಇಲ್ಲ. ಹಾಗೆ ನಾವು ಹೊರಡುವ ಸಮಯ ಬಂದಾಗ ಸಂತೋಷವಾಗಿ ಇಲ್ಲಿ ಉಳಿಯಲು, ಇಲ್ಲಿ ಕಲಿಯಲು, ಕುಮತಿಯನ್ನು ತೊರೆದು ಸುಮತಿಗಳಾಗಲು ಅವಕಾಶ ಮಾಡಿಕೊಟ್ಟ ಆ ವಿಧಿರಾಯನೆಂಬ ಮೇಲ್ವಿಚಾರಕನಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ಊರಿಗೆ ತೆರಳಿದರೆ ಅವನು ಸಂತೋಷಿಸುತ್ತಾನೆ. ಮುಂದಿನ ಊರಲ್ಲಿ ಮತ್ತೊಂದು ಧರ್ಮಛತ್ರ, ಅಲ್ಲಿ ಮತ್ತಷ್ಟು ದಿನ ತಂಗಲು ಕಲಿಯಲು ಪ್ರಯತ್ನ ಪಟ್ಟರೆ ಆತ್ಮೋದ್ಧಾರಕ್ಕೆ ಅವಕಾಶ ಸಿಗುತ್ತದೆ. ಹೀಗೆ ಕಲಿಯುತ್ತಾ ಬೆಳೆಯುತ್ತಾ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುತ್ತಾ ಹೋದರೆ ಸ್ವ ಇಚ್ಛೆಯಿಂದ ಸಂತೋಷವಾಗಿ ನಮ್ಮ ಗಮ್ಯವನ್ನು ಸೇರಬಹುದು. ಬದುಕಿನ ನಿಯಮಗಳನ್ನು ಪಾಲಿಸಿಯೇ ಅದರ ಬಂಧನದಿಂದ ಮುಕ್ತಿಯನ್ನು ಪಡೆಯಬೇಕು. ಅನುಭವಿಸಿಯೇ ಅನುಭವವನ್ನು ಪಡೆಯಬೇಕು. ನಾವು ಅಂತಹ ಅನುಭವವನ್ನು ಪಡೆಯುವ ಮತ್ತು ಈ ಜಗತ್ತೆಂಬ ಧರ್ಮಛತ್ರದ ಮೇಲ್ವಿಚಾರಕನಾದ ವಿಧಿರಾಯನ ಮೆಚ್ಚುಗೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದರೆ ಬದುಕು ಸಾರ್ಥಕವಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಸೇವಿಸಬೇಕಾದ ಆಹಾರ ಒಂದು ಅಗಳು ಅಧಿಕವಾಗದು ಅಥವಾ ಒಂದು ಅಗಳು ಕಡಿಮೆಯಾಗದು. ಹೀಗೆ ನಮ್ಮ ಅನ್ನದ ಋಣ ಈ ಜಗತ್ತಿನಲ್ಲಿ ಮುಗಿದೊಡನೆಯೇ ಇಲ್ಲಿಂದ ಪಯಣ ಬೆಳೆಸಬೇಕು. ನಮಗೆ ಎಷ್ಟು ದಿನ, ಎಷ್ಟು ಗಂಟೆ ಮತ್ತು ಎಷ್ಟು ಕ್ಷಣ ಈ ಜಗತ್ತಿನಲ್ಲಿ ಇರಬೇಕೋ ಅದಕ್ಕಿಂತ ಒಂದು ಕ್ಷಣ ಕಡಿಮೆಯೋ ಅಥವಾ ಒಂದು ಕ್ಷಣ ಅಧಿಕವಾಗೋ ಇಲ್ಲಿ ಇರಲಾಗದು. ಲೆಕ್ಕ ಮುಗಿದ ಒಡನೆಯೇ ನಮ್ಮ ಇಹಲೋಕದ ಪ್ರಯಾಣ ಕೈಗೊಳ್ಳಬೇಕು. ಈ ಜಗತ್ತೆಂಬ ದಿವ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಬಂದು ಹೋಗುವ ಪ್ರಯಾಣಿಕರು ಇರಬಹುದು, ತಂಗಬಹುದು ಮತ್ತು ನಿರ್ಗಮಿಸಬಹುದು. ಆದರೆ ಆ ಬರುವುದು, ಇರುವುದು ಮತ್ತು ನಿರ್ಗಮಿಸುವುದು ಕೇವಲ ವಿಧಿ ಎಂಬ ಪಾರುಪತ್ಯಗಾರನ ಆದೇಶದಂತೆ. ಅವನಿಚ್ಛೆ ಇದ್ದಷ್ಟು ದಿನ ಇರಬಹುದು ಮತ್ತು ಅವನು ನಮಗಾಗಿ ನಿಗದಿಪಡಿಸಿರುವಷ್ಟು ಅನುಭವಿಸಬಹುದು ಮತ್ತು ಅವನು ನಿಗದಿಪಡಿಸಿದ ಕ್ಷಣವೇ ಇಲ್ಲಿಂದ ನಾವು ಹೊರಡಬೇಕು. ಒಂದು ಕ್ಷಣವೂ ಅತ್ತಿತ್ತ ಅಲುಗಲು ಸಾಧ್ಯವಿಲ್ಲ. ಲೆಕ್ಕ ಸಮಯವಾದಾಗ ಮರುಮಾತಿಲ್ಲದೆ ಹೊರಡಲೇಬೇಕು. ಇದು ಸತ್ಯ, ಇದೇ ಸತ್ಯ. ಇದು ಎಲ್ಲರಿಗೂ ತಿಳಿದಿರುವ ಸತ್ಯ. ಆದರೆ ತಿಳಿದಿರುವ ಈ ಸತ್ಯದ ಅರಿವು ಬಹಳಷ್ಟು ಜನರಿಗೆ ಇರುವುದೇ ಇಲ್ಲ. ನಾವು ಕಟ್ಟಿಕೊಳ್ಳುವ ಬಾಂಧವ್ಯಗಳು, ನಾವು ನಡೆಸುವ ವ್ಯವಹಾರಗಳು ಮತ್ತು ನಾವು ಸಂಚಯನ ಮಾಡುವ ವಸ್ತುಗಳ ರಾಶಿ, ಕೂಡಿಡುವ ಪರಿ ಮತ್ತು ಸಂಚಯಿಸಿದ ಮತ್ತು ಕೂಡಿಟ್ಟ ವಸ್ತು, ವ್ಯಕ್ತಿ ಮತ್ತು ವಿಷಯಗಳ ಮೇಲಿನ ನಮ್ಮ ವ್ಯಾಮೋಹವನ್ನು ಕಂಡಾಗ ನಾವೆಲ್ಲ ಈ ಪ್ರಪಂಚದಲ್ಲಿ
ಶಾಶ್ವತವಾಗಿದ್ದು ಬಿಡುವರು ಎನ್ನುವ ಭ್ರಮೆಯಿಂದ ಬದುಕುತ್ತೇವೆ ಎನ್ನುವುದನ್ನು ತೋರುತ್ತದೆ. ಆತಕ್ಕನ ಕರೆ ಯಾವ ಕ್ಷಣ ಬಂದರೆ ಆ ಕ್ಷಣವೇ ಎಲ್ಲವನ್ನು ಬಿಟ್ಟು ಓಡಬೇಕು ಎನ್ನುವುದನ್ನು ಮರೆತೇ ಹೋಗುತ್ತೇವೆ. ಒಳಗೆ ಹೋದ ಒಂದು ಉಸಿರು ಹೊರಗೆ ಬಾರದಿದ್ದರೆ ಅಥವಾ ಹೊರಗೆ ಹೋದ ಉಸಿರು ಒಳಗೆ ಹೋಗದಿದ್ದರೆ ನಾವಿರುವುದಿಲ್ಲ. ಅಷ್ಟು ಸೂಕ್ಷ್ಮ ನಮ್ಮ ಜೀವನ. ಆದರೆ ನಾವು ಎಷ್ಟು ಬಾರಿ ಉಸಿರಾಡಬೇಕೆಂದಿದೆಯೋ ಅದರ ಲೆಕ್ಕ ಮುಗಿದೊಡನೆಯೇ ನಮ್ಮ ನಿರ್ಗಮನ ಆಗಲೇಬೇಕು. ಹೀಗೆ ಬಾಳಿನ ಅಶಾಶ್ವತೆಯನ್ನು ಮನವರಿಕೆ ಮಾಡಿಕೊಂಡು ಬದುಕಿನಲ್ಲಿ ಉತ್ಸಾಹವನ್ನು ತೋರುತ್ತಾ ಅಂತರಂಗದಲ್ಲಿ ನಿರ್ಲಿಪ್ತತೆಯನ್ನು ವಿರಕ್ತಿಯನ್ನು ಬೆಳೆಸಿಕೊಂಡರೆ ಬದುಕು ಶಾಂತವಾಗಿರುತ್ತದೆ ಮತ್ತು ಬದುಕಿನಿಂದ ನಿರ್ಗಮನವು ಸಂತೋಷದಿಂದ ಕೂಡಿರುತ್ತದೆ. ಆದರೆ ಈ ಜಗತ್ತಿನಲ್ಲಿ ವಿರಕ್ತಿಯನ್ನು ಬೆಳೆಸಿಕೊಳ್ಳುವುದು ಅಷ್ಟು ಸುಲಭವೇನು? ಬಹಳ ಕಷ್ಟ, ಆದರೆ ಅಸಾಧ್ಯವಲ್ಲ. ಜನ್ಮಾಂತರದಲ್ಲಿ ಸಾಧಿಸಬಹುದಾದ ಒಂದು ಸಾಧನೆಯಷ್ಟೇ. ಈ ಜಗತ್ತಿನಲ್ಲಿ ಹುಟ್ಟಿದವರಿಗಾಗಿ ಇರುವ ತೊಟ್ಟೆಲುಗಳು ಎಷ್ಟು ಇವೆಯೋ ಸತ್ತವರಿಗಾಗಿ ಸ್ಮಶಾನಗಳು ಅಷ್ಟೇ ಇವೆ. ಸ್ಮಶಾನವು ಸತ್ತವರನ್ನು ಸ್ವೀಕರಿಸಿ ಹೇಗೆ ನುಂಗಿ ತೇಗುತ್ತದೆಯೋ ಹಾಗೆ ಹುಟ್ಟಿದವರನ್ನು ಸ್ವೀಕರಿಸಿ ಹಬ್ಬವನ್ನಾಚರಿಸುತ್ತದೆ ತೊಟ್ಟಿಲುಗಳು. ಈ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲ ಸಾಯದೆ ಇಲ್ಲೇ ಉಳಿದು ಬಿಟ್ಟರೆ ಹೊಸದಾಗಿ ಹುಟ್ಟುವವರಿಗೆ ಸ್ಥಳವೇ ಇಲ್ಲದಂತಾಗುತ್ತದೆ. ದಿವ್ಯ ಕ್ಷೇತ್ರವಾದ ಈ ಜಗತ್ತಿಗೆ ಪಾರುಪತ್ಯದಾರನಾದ ವಿಧಿರಾಯ ಇಲ್ಲಿ ಒಂದು ನಿಯಮವನ್ನು ವಿಧಿಸಿದ್ದಾನೆ. ಎಲ್ಲಕ್ಕೂ ಒಂದು ಅವಧಿಯನ್ನು ನಿಗದಿಪಡಿಸಿದ್ದಾನೆ. ಇಲ್ಲಿ ಹೊಸದಾಗಿ ಹುಟ್ಟುವವರಿಗೆ ಸ್ಥಳ ತೆರವು ಮಾಡಿಕೊಳ್ಳಲು ಮರಣವೆಂಬ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಯಾರಿಗೆ, ಎಂದು, ಎಲ್ಲಿ, ಹೇಗೆ ಆ ಮರಣ ಸಂಭವಿಸುತ್ತದೆ ಎನ್ನುವುದನ್ನು ಯಾರು ಹೇಳಲಾಗುವುದಿಲ್ಲ. ಆದರೆ ಹುಟ್ಟಿದವರೆಲ್ಲರಿಗೂ ಆ ಸ್ಮಶಾನದಲ್ಲಿ ಒಂದು ಸ್ಥಳ ಕಾಯ್ದಿರಿಸಿಟ್ಟಿರುತ್ತಾನೆ. ಬಂದವರು ತೆರಳಲೇಬೇಕು. ಭಗವದ್ಗೀತೆಯಲ್ಲಿ ಅರ್ಜುನನ ಶೋಕವನ್ನು ಕಂಡು ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮಂ ಮೃತಸ್ಯ ಚ ಎನ್ನುತ್ತಾನೆ. ಜಗತ್ತಿನ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ, ಪಕ್ಷಿ, ಕೀಟ, ಸರೀಸೃಪಗಳು, ಗಿಡ ಮರಗಳು ಎಲ್ಲಕ್ಕೂ ಒಂದು ನಿಗದಿತ ಸಮಯ ಉಂಟು. ತಾವು ತೆರಳಿ ಹೊಸದಕ್ಕೆ ತಾವು ಮಾಡಿಕೊಡುವುದೇ ನಿಯಮ. ಈ ಭೂಮಿಯ ಮೇಲಿರುವ ನಮಗೆ ಈ ನಿಯಮವಿದ್ದರೆ ಸೃಷ್ಟಿಯಲ್ಲಿರುವ ಎಲ್ಲಕ್ಕೂ ಎಂದರೆ ಗ್ರಹಗಳು, ನಕ್ಷತ್ರಗಳಿಗೂ ಈ ನಿಯಮವು ಅನ್ವಯವಾಗುತ್ತದೆ ಎನ್ನುವುದು ವಿಜ್ಞಾನದ ಸಿದ್ಧಾಂತ. ಇದು ವಿಧಿ ನಿಯಮ ಮತ್ತು ಇದನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಯಾವುದು ಅನಿವಾರ್ಯವೋ ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ ಮತ್ತು ಸಾವು ನಮ್ಮ ಕೈಯಲ್ಲಿಲ್ಲ, ಆದರೆ ಆ ನಡುವಿನ ಜೀವನ ನಮ್ಮ ಕೈಯಲ್ಲಿದೆ. ಸಂಚಿತ ಕರ್ಮವನ್ನು ಕರಗಿಸುತ್ತಾ ಸತ್ಕರ್ಮಗಳನ್ನು ಅರ್ಜಿಸುತ್ತಾ ಈ ಜಗತ್ತಿನಲ್ಲಿ ಇದ್ದು ಆದರೆ ಇದಕ್ಕೆ ಅಂಟದ ಹಾಗೆ ಬಾಳಬೇಕು. ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವೇ ಪಾಶ್ಚಾತ್ತಾಪ ಪಡುವಂತಹ ಕೆಲಸಗಳನ್ನು ಮಾಡಿ ಹೋಗಬಾರದು. ಅದು ನಮ್ಮನ್ನು ಕೊರಗಿಸುತ್ತದೆ, ಕುಗ್ಗಿಸುತ್ತದೆ. ಬದುಕಿನಲ್ಲಿ ತಪ್ಪು ಮಾಡುವುದು ಸಹಜ, ಆದರೆ ನಾವು ಮಾಡಿದ್ದು ತಪ್ಪು ಎಂದು ಅರಿವಾದ ಮೇಲೆ ಅದನ್ನು ತಿದ್ದಿಕೊಂಡು ಬದುಕಿನಿಂದ ನಿರ್ಗಮಿಸುವಾಗ ನಿರ್ಲಿಪ್ತತೆಯ ಭಾವದಿಂದ ಹೊರಡಬೇಕು. ಹುಟ್ಟಿದಾಗ ಎಲ್ಲರಿಗೂ ಹಬ್ಬ, ನಾವು ಸತ್ತಾಗಲೂ ಒಂದು ಹಬ್ಬವಾಗಬೇಕು. ಹಳತನ್ನು ಕಳಚಿ ಹೊಸತನ್ನು ಧರಿಸುವ ಹಬ್ಬ. ಹಳತಾದ ಜೀವನದಲ್ಲಿದೆ ಅನುಭವಗಳಿಂದ ಕಲಿತಂತೆ ಬೆಳೆದಂತೆ ಮತ್ತು ನಮ್ಮನ್ನು ನಾವು ಉತ್ತಮವಾಗಿಸಿಕೊಂಡ ಹಬ್ಬವಾಗಬೇಕು. ಸ್ನೇಹಿತರೆ, ಜಗತ್ತಿನ ಅಂಟು ಇರುವವರಿಗೆ ಗೋಳು ನಿಶ್ಚಯ. ಗೋಳುವುದೋ ಸಂತೋಷಿಸುವುದೋ ನಮ್ಮ ಆಯ್ಕೆಗೆ ಬಿಟ್ಟಿದ್ದು. ಕಾಲದ ಪ್ರವಾಹ ನಿರಂತರ, ಅದರಂತೆಯೇ ಸೂರ್ಯೋದಯ ಸೂರ್ಯಾಸ್ತಮಾನಗಳು ಅವ್ಯಾಹತ ನಡೆಯುತ್ತಲೇ ಇರುವಾಗ ಕಾಲ ಕಳೆದಂತೆ ಎಲ್ಲಕ್ಕೂ ಒಂದು ಅಂತ್ಯವಿರುತ್ತದೆ. ಕಳೆದು ಹೋದ ವಿಷಯಗಳೆಲ್ಲ ನಮ್ಮ ನೆನಪಿನಿಂದ ಮರೆಯಾಗುತ್ತದೆ. ಕಡೆಗೆ ಎಲ್ಲವನ್ನು ಮರೆತು ಹೋಗುವ ವರವನ್ನು ನಮಗೆ ಪರಮಾತ್ಮ ಕರುಣಿಸಿದ್ದಾನೆ ಎಂದು ಜೀವನದ ನಶ್ವರತೆಯನ್ನು ಅರಿಹಿ ಮತ್ತು ಎಲ್ಲವೂ ತಾತ್ಕಾಲಿಕವಾಗಿರುವಾಗ ನಿನಗೆ ಚಿಂತೆ ಮಾಡಲು ಏನಾದರೂ ಕಾರಣವಿದೆಯೇ? ಪ್ರತಿಯೊಬ್ಬರ ಬದುಕಿನಲ್ಲೂ ಹುಟ್ಟಿನಿಂದ ಸಾವಿನ ತನಕ ಕೋಟ್ಯಾಂತರ ಘಟನೆಗಳು ಮತ್ತು ಅದರ ನೆನಪುಗಳು, ಘಟನೆಗಳು ಗತಿಸಿದ ಹಾಗೆ ಕಾಲ ಕಾಲಕ್ಕೆ ನಾವು ಅನಾವಶ್ಯಕವಾದದ್ದನ್ನು ಮರೆತು ಹೋಗುತ್ತೇವೆ. ಯಾವುದು ಅನಾವಶ್ಯಕ ಮತ್ತು ಯಾವುದು ಅವಶ್ಯಕ ಎನ್ನುವುದನ್ನು ಬುದ್ಧಿಯೇ ನಿರ್ಧರಿಸುತ್ತದೆ. ಹಾಗೆ ಬೇಡದ್ದನ್ನು ನೇಪಥ್ಯಕ್ಕೆ ತಳ್ಳುವ ಮರೆವು ಎಂಬ ಗುಣ ನಮಗೆ ಆ ಪರಮಾತ್ಮನಿಂದಲೇ ಬಂದದ್ದು. ಬೆಳಗು ಕತ್ತಲೆಗಳಾಗುತ್ತವೆ. ಕ್ಷಣ, ಗಂಟೆ, ದಿನ, ವಾರ, ವರ್ಷಗಳು ಉರುಳಿ ಹೋಗುತ್ತವೆ. ನಾವು ಸಹ ಎಂದೋ ಒಂದು ದಿನ ಈ ಕಾಲನ ಅವ್ಯಾಹತ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಬಿಡುತ್ತೇವೆ. ನಾವೇ ಹೋದ ಮೇಲೆ ನಮಗೆ ಸಂಬಂಧಿತ ಎಲ್ಲವೂ ಮರೆಯಾಗಬೇಕಲ್ಲವೇ? ಹಾಗಿರುವಾಗ ಇಂದಿನ ಸುಖವೋ ಅಥವಾ ಕಷ್ಟವೋ ಯಾವುದು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಎಲ್ಲವೂ ಸರಿದು ಹೋಗಿಬಿಡುತ್ತದೆ. ಆದ್ದರಿಂದ ಅದರ ಬಗ್ಗೆ ಚಿಂತೆ, ಕಳವಳ ನಿನಗೆ ಏಕೆ? ಮರೆವು ಮನುಷ್ಯನಿಗೆ ಆ ಪರಮ ಚೈತನ್ಯವು ಇಟ್ಟ ಒಂದು ಬೃಹತ್ ವರವಲ್ಲವೇ? ಯಾವುದು ಬೇಕು ಅದನ್ನಷ್ಟೇ ಉಳಿಸಿ
ಮತ್ತೆಲ್ಲವನ್ನು ಹಿಂದಕ್ಕೆ ತಳ್ಳುವ ಮರೆವು ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನುಷ್ಯನಿಗೆ ಮರೆವೆ ಎಂಬುದೊಂದು ಇಲ್ಲದಿದ್ದರೆ ಏನಾಗಬಹುದಿತ್ತು ಎಂದು ಯೋಚಿಸಿದರೆ ಈ ನೆನಪುಗಳ ಬರದಿಂದ ಪ್ರತಿಯೊಬ್ಬನು ತಲೆ ಕೆಟ್ಟು ಹುಚ್ಚನಾಗಿರುತ್ತಿದ್ದ ಎಂದು ನಿರ್ಭಯವಾಗಿ ಹೇಳಿಬಿಡಬಹುದು. ಹಾಗಾಗಿ ಅತಿ ನೆನಪು ಒಂದು ಶಾಪ ಮತ್ತು ಮರೆವು ಒಂದು ವರ. ಸ್ನೇಹಿತರೆ, ಈ ಬದುಕಿನಲ್ಲಿ ನಮಗೆ ಒಂದು ಆರಂಭವಿದ್ದ ಹಾಗೆ ನಮ್ಮ ಎಲ್ಲಕ್ಕೂ ಒಂದು ಕೊನೆಯುಂಟು. ನಮ್ಮನ್ನು ಮತ್ತು ನಮ್ಮ ಎಲ್ಲಕ್ಕೂ ಒಂದು ಕೊನೆ ಮುಟ್ಟಿಸುವವನೇ ಕಾಲರಾಯ. ಹಾಗಾಗಿ ಚಿಂತೆ ಬಿಡಬೇಕು. ಎಲ್ಲವೂ ಸರಿದು ಹೋಗುವ ನಮ್ಮ ಆಸೆಗಳು, ವಿಷಯಗಳು, ವ್ಯಕ್ತಿಗಳು ಎಲ್ಲವೂ ಬದಲಾಗುತ್ತಾ ಮರೆಯಾಗುತ್ತಾ ಒಂದು ಅಂತ್ಯವಾಗುವಾಗ ಅದರ ಇಂದಿನ ಮತ್ತು ಮುಂದಿನ ಬಗ್ಗೆ ಕುರಿತು ಚಿಂತೆ ಮಾಡದೆ ಅಂದಿಗಂದಿಗೆ ಬದುಕಿದರೆ ಸುಖ. ಚಿಂತೆ ಬಿಡಲು ಪ್ರಯತ್ನ ಪಡಬೇಕಷ್ಟೇ. ಸಾವು ಈ ಭೂಮಿಯ ಮೇಲೆ ಎಷ್ಟು ಗಂಟೆ, ಎಷ್ಟು ದಿವಸ, ಎಷ್ಟು ತಿಂಗಳು, ಎಷ್ಟು ವರ್ಷ ಬದುಕಿರುತ್ತೇವೆ ಎನ್ನುವುದು ನಮ್ಮ ಆಯುಷ್ಯು. ಸೂರ್ಯನ ಉದಯ ಮತ್ತು ಅಸ್ತಮಾನಗಳ ಆಧಾರದ ಮೇಲೆ ನಾವು ಅದರ ಲೆಕ್ಕವನ್ನು ಹಾಕುತ್ತೇವೆ. ಹಾಗೆಯೇ ಸೂರ್ಯನ ಮಗನಾದ ಯಮನು ನಾವು ಎಷ್ಟು ದಿನ ಈ ಜಗತ್ತಿನಲ್ಲಿ ಇರಬೇಕು ಎಂದು ಲೆಕ್ಕವಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಈ ದೇಹವನ್ನು ಸವಿಸುವುದರಲ್ಲಿ ಮತ್ತು ಇದರ ಅಂತ್ಯದಲ್ಲಿ ಆ ದೇವತೆಗಳಿಬ್ಬರು ನಮಗೆ ಬಹಳ ಉಪಕಾರ ಮಾಡುತ್ತಾರೆ. ನಾವು ಹುಟ್ಟಿದಾರಭ್ಯ ಬೆಳೆಯುತ್ತಲೇ ಹೋಗುತ್ತೇವೆ, ವಯಸ್ಸಾಗುತ್ತದೆ, ಮುದುಕರಾಗುತ್ತೇವೆ ಮತ್ತು ಒಂದು ದಿನ ನಮ್ಮ ಅವಸಾನವಾಗುತ್ತದೆ. ಆದರೆ ನಾವು ಎಷ್ಟು ದಿವಸ ಈ ಭೂಮಿಯ ಮೇಲೆ ಇದ್ದೆವು ಎನ್ನುವ ಲೆಕ್ಕ ಮಾಡಲು ಮೊದಲು ದಿವಸದ ಲೆಕ್ಕಗಳನ್ನು ಹಾಕಬೇಕು. ಈ ದಿನಗಳಲ್ಲಿ ಲೆಕ್ಕ ಹಾಕಲು ನಮಗಿರುವುದು ಒಂದೇ ಆಧಾರ, ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನ. ಹಾಗಾಗಿ ಆ ರವಿಯು ನಮಗೆ ಉಪಕಾರಿ. ಇನ್ನು ಆ ರವಿಯ ಮಗ ಅಪ್ಪನ ಸುತ್ತುವಿಕೆಯಿಂದ ಜೀವಿಗಳ ಆಯುಷನ್ನು ಲೆಕ್ಕ ಹಾಕಿಕೊಂಡು ಸಮಯ ಸಂದಾಗ ನಮ್ಮನ್ನು ಈ ದೇಹದಿಂದ ಮುಕ್ತಗೊಳಿಸುತ್ತಾನೆ. ಇದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಸುಲಭವಾಗಿ ಅರಿವಾಗುವ ವಿಷಯವಲ್ಲವೇ? ನಾವು ಎಂದರೆ ಆತ್ಮ. ಈ ಆತ್ಮ ಒಂದು ದೇಹವನ್ನು ಧರಿಸಿಕೊಂಡು ಈ ಜಗತ್ತಿನಲ್ಲಿ ಜೀವಿಸುತ್ತದೆ. ಕರ್ಮಗಳನ್ನು ಮಾಡುತ್ತಾ ಬದುಕನ್ನು ಅನುಭವಿಸುತ್ತದೆ, ಮೋಹವನ್ನು ಬೆಳೆಸಿಕೊಳ್ಳುತ್ತದೆ, ಅಪೂರ್ಣ ಆಸೆಗಳ ಗಂಟನ್ನು ಹೊತ್ತುಕೊಂಡು ಬಂದು ಅವುಗಳನ್ನು ಅನುಭವಿಸುತ್ತಾ ಕೆಲವನ್ನು ಕಳೆದುಕೊಂಡು ಮತ್ತೆ ಕೆಲವನ್ನು ಸೇರಿಸಿಕೊಳ್ಳುತ್ತಾ ಹೋಗುತ್ತದೆ. ದೇಹ ಜರ್ಜರಿತವಾದಂತೆ ಅತೃಪ್ತ ಆಸೆಗಳನ್ನು ತೀರಿಸಿಕೊಳ್ಳಲು ಮತ್ತೊಂದು ಹೊಸ ದೇಹವನ್ನು ಸೇರಲು ಆ ಅತೃಪ್ತ ಆಸೆಗಳನ್ನು ಹೊತ್ತುಕೊಂಡೇ ಅವಸಾನವಾಗುತ್ತದೆ ಮತ್ತದರ ಮತ್ತೊಂದು ಪ್ರಯಾಣ. ಹೀಗೆ ಆತ್ಮದ ಕರ್ಮ ಸಂಚಯನಕ್ಕೆ ಮತ್ತು ಕರ್ಮ ವಿಮೋಚನೆಗೆ ಸಹಾಯ ಮಾಡುವವರೇ ಈ ಅಪ್ಪ ಮಗ. ಕರ್ಮಶೇಷವಿರುವ ತನಕ ಇದರ ಹಿಡಿತದಿಂದ ಮುಕ್ತಿ ಇಲ್ಲ. ಇದೇ ಸುಖವೆನ್ನುವವರಿಗೆ ಇದೇ ಹಿತ. ಇದಕ್ಕಿಂತ ಹೆಚ್ಚಿನ ಸುಖ ಬೇಕಾದರೆ ಇವರಿಂದ ಮುಕ್ತಿ ಪಡೆಯಬೇಕು. ಹಾಗೆ ಪಡೆಯಬೇಕಾದರೆ ಇವರ ಅಪ್ಪನಾದ ಪರಮಾತ್ಮನನ್ನು ಶರಣಾಗಬೇಕು. ಆದರೆ ಈ ಅಪ್ಪ ಮಕ್ಕಳ ಮೂಲಕವೇ ಅವರ ಅಪ್ಪನನ್ನು ಸೇರಬೇಕು. ಇವರನ್ನು ದಾಟಿಕೊಂಡು ಹಾರಿಕೊಂಡು ಹೋಗಲಾಗುವುದಿಲ್ಲ. ಆ ಪರಮಾತ್ಮನನ್ನು ಸೇರಲು ಸಹ ಇವರೇ ನಮಗೆ ಸಹಾಯ ಮಾಡುವರು. ಈ ತತ್ವವನ್ನು ಅರ್ಥೈಸಿಕೊಂಡು ನಾವು ಮುನ್ನಡೆದರೆ ಎಂದೋ ಒಂದು ದಿವಸ ನಮಗೂ ಮುಕ್ತಿ ಸಿಗಬಹುದು. ಪ್ರಯತ್ನ ಪಟ್ಟರೆ ಸ್ನೇಹಿತರೆ, ಹಾಗೂ ಹೇಗೋ ಒಂದು ಹಾಗೆ ಬದುಕಿನ ಕಥೆಯು ಅಂತ್ಯವಾಗುವುದು. ಈ ಜನ್ಮದ ಅಂತ್ಯದೊಂದಿಗೆ ಈ ಜನ್ಮದಲ್ಲಿ ನಡೆದ ಎಲ್ಲಾ ಘಟನೆಗಳ ಅರಿತುಕೊಂಡು ಎಲ್ಲಾ ವಿಷಯಗಳ ಮತ್ತು ವ್ಯಕ್ತಿಗಳ ನೆನಪು ಮಾಸಿ ಹೋಗುವುದು. ಇಲ್ಲಿಂದ ಹೊರಡುವಾಗ ಅವುಗಳ ಮೂಟೆಯನ್ನು ಹೊತ್ತು ಹೋಗಬೇಕೆಂಬುದಷ್ಟೇ ಸಂತೋಷದ ವಿಷಯ. ಪ್ರತಿಯೊಬ್ಬರು ಒಂದೊಂದು ರೀತಿಯ ಬದುಕು. ಒಬ್ಬರಿದ್ದಂತೆ ಒಬ್ಬರಿರುವುದಿಲ್ಲ. ಕೆಲವು ದಿನ ಹೀಗೆ, ಕೆಲವು ದಿನ ಹಾಗೆ, ಮತ್ತು ಹೇಗೋ ಕಾಲ ಕಳೆದಂತೆ ನಡೆದು ಹೋಗುತ್ತದೆ. ದೇಹ ಕೃಶವಾಗುತ್ತದೆ, ಮನಸ್ಸು ಬುದ್ಧಿಗಳು ಸರಗುತ್ತವೆ, ನೆನಪುಗಳು ಮಾಸುತ್ತವೆ. ಕೊನೆಗೊಂದು ದಿನ ಎಲ್ಲವೂ ಶಾಂತವಾಗುತ್ತದೆ, ನಮ್ಮ ಅಂತ್ಯವಾಗುತ್ತದೆ. ನಮ್ಮ ದೇಹದ ಅವಸಾನದೊಂದಿಗೆ ಮನಸ್ಸು, ಬುದ್ಧಿಗಳು ಮತ್ತು ಅವುಗಳ ಮೂಲಕ ಸಂಚಯಿಸಿಕೊಂಡ ಮತ್ತು ಶೇಖರಿಸಿಟ್ಟುಕೊಂಡ ಎಲ್ಲ ನೆನಪುಗಳು ಮಾಯವಾಗಿ ಬಿಡುತ್ತದೆ. ಹಾಗೆ ನೆನಪುಗಳೆಲ್ಲ ಮಾಯವಾಗುವುದು ಆ ಪರಮಾತ್ಮ ನಮಗೆ ಕೊಟ್ಟ ಒಂದು ದೊಡ್ಡ ವರ. ಪರ್ಯಾಯವಾಗಿ ಅಕಸ್ಮಾತ್ ಆ ನೆನಪುಗಳೆಲ್ಲ ಹಾಗೆ ಉಳಿದು ಬಿಟ್ಟಿದ್ದರೆ ಏನಾಗುತ್ತಿತ್ತು ಎಂದು ಆಲೋಚಿಸಿದರೆ ನಡುಕ ಉಂಟಾಗುತ್ತದೆ. ನಾವೆಷ್ಟು ಜನ್ಮಗಳನ್ನು ಎತ್ತಿದ್ದೇವೋ, ಈ ಜನ್ಮಗಳನ್ನೆಲ್ಲ ಎಲ್ಲೆಲ್ಲ ಅನುಭವಿಸಿದ್ದೇವೋ ಅವುಗಳ ನೆನಪೆಲ್ಲ ನಮಗೆ ಉಳಿದು ಬಿಟ್ಟಿದ್ದರೆ ಅಬ್ಬಾ, ಊಹಿಸಲು ಅಸಾಧ್ಯವಾದಂತಹ ಸ್ಥಿತಿ ಅಲ್ಲವೇನು? ಹಾಗಾಗಿ ಮರೆವು ನಮಗೆ ಒಂದು ದೊಡ್ಡ ವರವೆಂದೇ ತಿಳಿಯಬೇಕು. ಆದರೆ ಘಟನೆಗಳು ಮತ್ತು ಆ ಘಟನೆಗಳಿಂದಾಗುವ ನೆನಪುಗಳು ಮಾಸಿದರೂ ಅವುಗಳ ಪರಿಣಾಮವಾಗಿ ನಮ್ಮ ಆತ್ಮ ಹೊತ್ತು ತರುವ ಗುಣ ಅಥವಾ ಸ್ವಭಾವಗಳು ನಮ್ಮಲ್ಲಿ ಗಟ್ಟಿಯಾಗಿ ನಮ್ಮೊಡನೆಯೇ ಜನ್ಮಾಂತರಕ್ಕೆ ಪ್ರಯಾಣ ಮಾಡುತ್ತವೆ ಎನ್ನುವುದು ನಮ್ಮ ಸನಾತನ ಧರ್ಮದ ಸಿದ್ಧಾಂತ. ಅದೇ ನಮ್ಮ ಹುಟ್ಟು ಗುಣ. ಈ ಗುಣಗಳೇ ನಮ್ಮ ಇಂದಿನ ಸ್ವಭಾವವನ್ನು ರೂಪಿಸುತ್ತವೆ. ಅದನ್ನು ನಾವು ಉಳಿಸಿಕೊಂಡು ಬರುತ್ತೇವೆ.
ಇನ್ನಷ್ಟು ಗಳಿಸುತ್ತೇವೆ, ಒಂದಷ್ಟು ಕಳೆಯುತ್ತೇವೆ ಮತ್ತು ಉಳಿದದ್ದನ್ನು ಹೊತ್ತು ಮುನ್ನಡೆಯುತ್ತೇವೆ. ಎಲ್ಲಿಯ ತನಕ ಈ ಗುಣಗಳು ನಮ್ಮಲ್ಲಿ ಲೇಷ ಮಾತ್ರವಿದ್ದರೂ ನಮ್ಮ ಪ್ರಯಾಣ ಸಾಗುತ್ತಲೇ ಇರುತ್ತದೆ. ಕಷ್ಟ ಸುಖಗಳ ಜನನ ಮರಣಗಳ ವೃತ್ತದಿಂದ ನಮಗೆ ಬಿಡುಗಡೆಯೇ ಇಲ್ಲ. ಆದರೆ ನೆನಪುಗಳೆಲ್ಲ ಮಾಸಿ ಪ್ರತಿ ಬಾರಿಯೂ ಒಂದು ಹೊಸತನವನ್ನು ಹೊತ್ತು ಹೊಸ ಜೀವನವನ್ನು ಮಾಡುವ ಸದಾವಕಾಶ ಸಂತೋಷದ ವಿಷಯವೇ ಅಲ್ಲವೇನು? ಹಾಗೋ ಹೇಗೋ ಹೇಗೆ ಒಂದು ರೀತಿಯಲ್ಲಿ ಹುಟ್ಟಿದವರೆಲ್ಲ ಜನ್ಮದ ಕತೆ ಮುಗಿಯುತ್ತದೆ. ಈಗಲೇ ಆಗಬಹುದು, ಯಾವಾಗಲೂ ಅಥವಾ ಇನ್ಯಾವಾಗಲೂ ಆಗಬಹುದು. ಅಂತೂ ಇಂತೂ ಬದುಕು ಸಾಗಿ ಖಂಡಿತವಾಗಿಯೂ ಮುಗಿಯುತ್ತದೆ. ಮುಗಿದು ಈ ಜಗತ್ತು ಆ ವ್ಯಕ್ತಿಯನ್ನು ಮರೆಯುತ್ತದೆ. ಹಾಗೆ ಮರೆತು ಹೋಗುವುದೇ ಮನುಷ್ಯ ಪಡೆದುಕೊಂಡು ಬಂದಂತಹ ಪುಣ್ಯ. ಮಣ್ಣಲ್ಲಿ ಮಣ್ಣಾಗಿ ಹೋಗುವುದೂ ಸಹ ಒಂದು ರೀತಿಯ ಮುಕ್ತಿಯೇ. ಹುಟ್ಟಿದವರಾರು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಇರಲಾಗದು. ಎಲ್ಲರಿಗೂ ಒಂದು ಆಯುಷ್ಯು ಎಂದು ನಿಗದಿವಾಗಿರುತ್ತದೆ. ಅವರವರ ನಿಗದಿತ ಸಮಯಕ್ಕೆ ಎಲ್ಲರೂ ಹೊರಡಲೇಬೇಕು, ಎಲ್ಲವನ್ನು ಬಿಟ್ಟು ಹೊರಡಲೇಬೇಕು. ಹುಟ್ಟಿದಾರಾಭ್ಯ ಸಾವಿನ ತನಕ ಬದುಕು ಸಾಗುತ್ತದೆ. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ. ಕೆಲವರದು ಹೀಗೆ, ಹಲವರದು ಹಾಗೆ, ಮತ್ತೆ ಕೆಲವರದು ಹೇಗೋ ಒಂದು ರೀತಿಯಲ್ಲಿ ಎಂದೋ ಒಂದು ದಿವಸ ಮುಗಿಯುತ್ತದೆ. ಹಾಗೆ ಮುಗಿದ ಜನ್ಮದ ವೃತ್ತಾಂತವನ್ನು ಜನ ಕಾಲಾನುಕಾಲಕ್ಕೆ ಮರೆಯುತ್ತಾರೆ. ಹಾಗೆ ಮರೆಯುವುದೇ ಒಳ್ಳೆಯದು. ಬದುಕು ಮುಗಿದ ನಂತರ ದೇಹ ಮಣ್ಣಲ್ಲಿ ಸೇರುವುದು ಸಹ ದೇಹಕ್ಕೆ ಸಿಗುವ ಒಂದು ರೀತಿಯ ಮುಕ್ತಿ ಅಲ್ಲವೇನು? ಒಬ್ಬೊಬ್ಬರು ಒಂದೊಂದು ರೀತಿಯ ಬದುಕು. ಅದಕ್ಕೆ ಹಲವಾರು ಕಾರಣಗಳು. ಪೂರ್ವ ಕರ್ಮ ಅಥವಾ ಪೂರ್ವ ಪುಣ್ಯ, ಪ್ರಸ್ತುತ ಬದುಕಿನ ಗಳಿಕೆಗಳು, ಪ್ರಯತ್ನಗಳು ಮತ್ತು ಪೂರಕವಾದ ಸಾಧನಗಳು ಎಲ್ಲಾ ಸೇರಿ ಒಂದು ವ್ಯಕ್ತಿಯ ಜೀವನವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬರ ಪೂರ್ವಕರ್ಮ, ಸುಕೃತ, ಪ್ರಸ್ತುತ ಬದುಕಿನ ಪ್ರಯತ್ನಗಳು, ಸಿಗುವ ಅವಕಾಶಗಳು ಮತ್ತು ಅವನ್ನು ಬದುಕಿಗೆ ಪೂರಕವಾಗಿ ಉಪಯೋಗಿಸಿಕೊಳ್ಳುವ ಅವನ ಪ್ರಯತ್ನಗಳು ಭಿನ್ನ ಭಿನ್ನವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಜೀವನವು ಭಿನ್ನ ಭಿನ್ನ. ಅಷ್ಟೊಂದು ವೈವಿಧ್ಯತೆ ಇದ್ದರೂ ಪ್ರತಿಯೊಬ್ಬರ ಬದುಕು ಸಾವಿನಲ್ಲೇ ಪರ್ಯಾವಸಾನಗೊಳ್ಳುತ್ತದೆ. ಹಾಗೆ ಅವಸಾನಗೊಂಡ ವ್ಯಕ್ತಿಯನ್ನು ಜಗತ್ತು ಮರೆತು ಹೋಗುತ್ತದೆ. ಅವರವರ ಬದುಕಿನ ಚರಿತ್ರೆಯನ್ನು ಆಧರಿಸಿ ಕೆಲವರನ್ನು ಶೀಘ್ರವಾಗಿ, ಕೆಲವರನ್ನು ನಿಧಾನವಾಗಿ, ಕೆಲವರನ್ನು ದೀರ್ಘಕಾಲದ ನಂತರವಾಗಿಯಾದರೂ ಜಗತ್ತು ಖಂಡಿತ ಮರೆತು ಹೋಗುತ್ತದೆ. ಎಂತೆಂತಹ ಮಹಾನ್ವಿತರೇ ಇಂದು ಈ ಜಗತ್ತಿನಲ್ಲಿ ಹೇಳಲು ಹೆಸರಿಲ್ಲದೆ ಹೋಗಿದ್ದಾರೆ ಅಲ್ಲವೇ? ಜಗತ್ತಿಗೆ ಉಪಕಾರ ಮಾಡಿದವರು ಸಹ, ಉಪಕರಿಸಿದವರು ಸಹ ಇಂತಹವರು ಎಂದು ಜಗದ ನೆನಪಲ್ಲಿ ಉಳಿಯುವುದೇ ಮರೆಯಾಗಿ ಹೋಗುವುದು ಬಹಳ ಒಳ್ಳೆಯದು. ಏಕೆಂದರೆ ಜಗದ ಅಭಿಮಾನದ ಭಾರದಿಂದಲೂ ಮುಕ್ತರಾಗುವುದು ಒಳ್ಳೆಯದಲ್ಲವೇ? ಮಣ್ಣಿಂದ ಆದಂತ ಈ ನಮ್ಮ ಕಾಯ ಮಣ್ಣಿಗೆ ಸೇರುವುದು ಒಂದು ರೀತಿ ಈ ದೇಹಕ್ಕೆ ಮುಕ್ತಿಯೇ ಅಲ್ಲವೇ? ಮಣ್ಣಿಂದ ಪಡೆದ ದೇಹವನ್ನು ಮಣ್ಣಿಗೆ ಸಮರ್ಪಿಸಿ ಮಣ್ಣಿನ ಋಣವನ್ನು ತೀರಿಸಿ ಋಣಮುಕ್ತರಾಗುತ್ತೇವೆ ನಾವೆಲ್ಲ. ಸಾವಿನ ಭಯಬೇಕೆ? ಈ ಸಾವು ಎಂಬುದು ನಮ್ಮನ್ನು ಹೊಸ ಹೊಸ ಪ್ರದೇಶಗಳನ್ನು ತೋರಿಸುವ ನಮ್ಮ ಮಿತ್ರ. ಹೊಸ ಸ್ಥಳದಲ್ಲಿ ಹೊಸ ಚಿತ್ರವಿರುತ್ತದೆ. ಈ ಜನ್ಮದಲ್ಲಿ ಸಾತ್ವಿಕನಾಗಿ ಬಾಳಿದವನಿಗೆ ಮುಂದಿನ ಬಾಳು ಇನ್ನಷ್ಟು ಸುಂದರವಾಗಿರುತ್ತದೆಂಬ ಭಾವದಿಂದ ಮೃತ್ಯುವಿನ ಭಯವಿರಬೇಕಾಗಿಲ್ಲ. ಅಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ನಾವು ಎಂದರೆ ನಮ್ಮ ಎಲ್ಲಕ್ಕೂ ನಮ್ಮ ಮಟ್ಟಿಗೆ ಒಂದು ಶಾಶ್ವತ ಅಂತ್ಯ ಎನ್ನುವುದು ಸಾಮಾನ್ಯ ಅಭಿಪ್ರಾಯ ಅಲ್ಲವೇ? ಸ್ವಲ್ಪ ಭಿನ್ನವಾಗಿ ಯೋಚಿಸಿದರೆ ನಮಗೆ ಅರಿವಾಗುತ್ತದೆ. ಒಬ್ಬ ವ್ಯಕ್ತಿ ಸತ್ತು ಹೋದ ಎನ್ನುತ್ತೇವೆ. ವ್ಯಕ್ತಿಯ ದೇಹ ನಮ್ಮ ಮುಂದೆ ಇದ್ದಾಗ್ಯೂ ಹೋದ ಎನ್ನುತ್ತೇವೆ. ಆದರೆ ಹೋದದ್ದು ಏನು? ಆ ವ್ಯಕ್ತಿಯ ದೇಹವನ್ನು ಧಾರಣೆ ಮಾಡಿದ್ದ ಚೇತನ, ಅದು ಸತ್ ವಸ್ತು. ಹಾಗಾಗಿ ಅದು ದೇಹವನ್ನು ಬಿಟ್ಟು ಹೊರಟಾಗ ಸತ್ತುವಾದ ಎಂದರೆ ಅವನಲ್ಲಿದ್ದ ಸತ್ ವಸ್ತು ದೇಹವನ್ನು ತೊರೆದು ಹೊರಟು ಹೋಯಿತು ಎಂದು ಅರ್ಥ. ಮೃತ್ಯು ಬಂದು ಈ ಸತ್ವಸ್ತುವನ್ನು ಇಲ್ಲಿಂದ ದೂರ ಬೇರೆಲ್ಲಿಗೋ ಕೊಂಡು ಹೋಗುತ್ತದೆ. ಹಾಗಾಗಿ ನಮಗೆ ಮೃತ್ಯು ಒಳ್ಳೆಯ ಮಿತ್ರನೂ ಕೂಡ. ಇದಂ ಶರೀರಂ ಪರಿಣಾಮಂ ಪೇಶಲಂ ಪತತ್ಯವಶ್ಯಂ ಶತ ಸಂಧಿ ಜರ್ಜರಂ ಎನ್ನುತ್ತಾರೆ ಶ್ರೀ ಕುಲಶೇಖರ ಆಳ್ವಾರರು. ಹಾಗಾಗಿ ಮೃತ್ಯುವು ಅನಿವಾರ್ಯ. ಈ ಜನ್ಮವನ್ನು ತಳೆದು ಬೆಳೆದು ವಿಧಿಲಿಖಿತವನ್ನೆಲ್ಲ ಅನುಭವಿಸಿ ಶರೀರ ಕುಂದಿ ಸೊರಗಿ ಹೋಗುವಾಗ ಚೇತನವನ್ನು ಬೇರೆಡೆಗೆ ಕೊಂಡೊಯ್ದು ಆ ಕೃಶವಾದ ದೇಹದಿಂದ ಚೇತನಕ್ಕೆ ಬಿಡುಗಡೆ ನೀಡಿ ಉಪಕರಿಸುತ್ತದೆ ಮೃತ್ಯು. ಹಾಗಾಗಿ ಅದು ನಮಗೆ ಒಳ್ಳೆಯ ಮಿತ್ರ. ಅಷ್ಟೇ ಅಲ್ಲ, ಅದು ನಮ್ಮನ್ನು ಬೇರೆಡೆಗೆ ಕರೆದುಕೊಂಡು ಹೋಗುತ್ತದೆ. ಅಲ್ಲಿ ಮತ್ತೊಂದು ಹೊಸ ದೇಹದಲ್ಲಿ ಚೇತನ ಉತ್ಸಾಹವನ್ನು ತುಂಬಿಕೊಳ್ಳುತ್ತದೆ. ಹೊಸ ಪರಿಸರ, ಹೊಸ ತಂದೆ ತಾಯಿಗಳು, ಹೊಸ ಅಣ್ಣ ತಮ್ಮಂದಿರು, ಹೊಸ ಭಾಷೆ ಮತ್ತು ಹಿಂದಿನ ದೇಹದ ಸಂಪರ್ಕದಲ್ಲಿ ನಡೆದ ಎಲ್ಲಾ ವಿದ್ಯಮಾನಗಳ ಸಂಪೂರ್ಣ ವಿಸ್ಮೃತಿ ಮತ್ತೆ ಹೊಸ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುವ ಈ ಮೃತ್ಯುವು ನಮಗೆ ಖಂಡಿತ ಒಳ್ಳೆಯ ಸ್ನೇಹಿತನೇ ಅಲ್ಲವೇ? ಹಾಗಾಗಿ ಮೃತ್ಯುವನ್ನು ಕೆಟ್ಟದ್ದೆಂದು ಅಶುಭವೆಂದು ತಿಳಿಯುವುದು
ಪ್ರಾಕೃತ ಭಾವ, ಹುಟ್ಟು ಸಾವುಗಳು ಆತ್ಮದ ನಿರಂತರ ಪ್ರಯಾಣದ ಅನಿವಾರ್ಯ ಮಜಲುಗಳಷ್ಟೇ. ಇಂದಿನ ಬದುಕಿನಲ್ಲಿ ಸತ್ಯವನ್ನು ಬೆಳೆಸಿಕೊಂಡು ಸಾತ್ವಿಕ ಜೀವನ ನಡೆಸಿದರೆ ಮುಂದಿನ ಪ್ರಯಾಣದಲ್ಲಿ ಹೊತ್ತು ಹೋಗಬೇಕಾದ ಪೂರ್ವ ಕರ್ಮಗಳ ಹೊರೆ ಕಡಿಮೆಯಾಗುತ್ತದೆ. ಹಾಗೆ ಹೊರೆ ಕಡಿಮೆಯಾದ ಪ್ರಯಾಣ ಸುಖಕರವಾಗಿರುತ್ತದೆ. ನಾವು ರೈಲು ಪ್ರಯಾಣ ಮಾಡುವಾಗ ನೋಡಿದ್ದೇವೆ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಎನ್ನುವ ಫಲಕಗಳನ್ನು. ಇದು ಜೀವನದ ನಿರಂತರ ಪ್ರಯಾಣಕ್ಕೂ ಅನ್ವಯಿಸುವುದಲ್ಲವೇ? ಸತ್ಯವನ್ನು ತುಂಬಿಕೊಂಡವಂಗೆ ವೃತ್ತಿ ಭಯವಿರುವುದಿಲ್ಲ. ಅಸತ್ತನ್ನು ಬಿಟ್ಟು ಸತ್ತನ್ನು ಬೆಳೆಸಿಕೊಂಡರೆ ಮೃತ್ಯುವಿನ ಭಯವನ್ನು ನೀಗಿಕೊಂಡು ನಮ್ಮ ಮುಂದಿನ ಪ್ರಯಾಣ ಸುಖಕರವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮರಣದ ನಂತರವೇನು? ನಾವು ಪ್ರೇತಾತ್ಮವಾಗುತ್ತೇವೆಯೋ, ಭೂತವಾಗುತ್ತೇವೆಯೋ, ಪರಲೋಕಕ್ಕೆ ಸೇರುತ್ತೇವೆಯೋ, ಅಥವಾ ಮತ್ತೆ ಜನ್ಮ ಪಡೆದುಕೊಳ್ಳುತ್ತೇವೆಯೋ ಅದೇನೋ ಗೊತ್ತಿಲ್ಲ. ಏಕೆಂದರೆ ಮರಣ ಹೊಂದಿದವರಾರು ಹಿಂದಿರುಗಿ ಬಂದಿಲ್ಲ ಮತ್ತು ನಮಗೆ ಯಾವ ರೀತಿಯ ವರದಿಯನ್ನು ನೀಡಿಲ್ಲ. ಆ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ಇಲ್ಲಿನ ಬದುಕು ಯಾವ ರೀತಿಯಿಂದಲೂ ಬದಲಾಗುವುದಿಲ್ಲ. ಮರಣ ಒಂದು ರಹಸ್ಯ. ಏಕೆಂದರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಚೇತನಗಳೊಟ್ಟಿಗೆ ಸೇರಿ ಆಗಿರುವ ನಮ್ಮ ಈ ಅಸ್ತಿತ್ವ ಅವುಗಳನ್ನೆಲ್ಲ ತಮ್ಮ ಸ್ವಸ್ಥಾನ ಸೇರುವುದರಲ್ಲಿ ಅಂತ್ಯವಾಗುತ್ತದೆ. ನಮ್ಮಲ್ಲಿರುವ ಸದ್ವಸ್ತು ಆತ್ಮ, ಇದು ಅಣುಚೇತನ, ಇದು ಅನಾದಿ ಅನಂತ ನಮ್ಮ ರೂಪದ ಅಸ್ತಿತ್ವ ಅಂತ್ಯವಾದರೂ ಆತ್ಮಕ್ಕೆ ಅಂತ್ಯವಿಲ್ಲ ಎನ್ನುವುದು ಸನಾತನದ ನಂಬಿಕೆ. ಆದರೆ ಆತ್ಮ ದೇಹವನ್ನು ಬಿಟ್ಟು ಹೊರಟಾಗ ಎಲ್ಲಿಗೆ ಹೋಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ಅದು ಪ್ರೇತವಾಗಿ ಇಲ್ಲಿಯೇ ಸುತ್ತುತ್ತಿರುತ್ತದೆಯೋ, ಅಥವಾ ಈ ಜಗತ್ತಿನ ವಾಸನೆಯನ್ನು ಬಿಡಲಾಗದೆ ಭೂತವಾಗುತ್ತದೆಯೋ, ಅಥವಾ ನಮ್ಮ ಭೂಮಿಯಂತಹ ಬೇರೆ ಯಾವುದಾದರೂ ಲೋಕದಲ್ಲಿ ಬೇರೆ ರೂಪ ಧರಿಸಿ ಜನ್ಮ ತಳುತ್ತದೆಯೋ, ಅಥವಾ ಮತ್ತೆ ಇದೇ ಭೂಮಿಯಲ್ಲಿ ಪುನರ್ಜನ್ಮ ತಳೆಯುತ್ತದೆಯೋ ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ಹೋದ ಆತ್ಮ ಹಿಂತಿರುಗಿ ಬಂದು ನಾನು ಇಂತಹ ಕಡೆ ಹೋಗಿ ಬಂದೆ ಎಂದು ಯಾರಿಗೂ ಹೇಳಿಲ್ಲ ಮತ್ತು ಅದು ಸಾಧ್ಯವೂ ಕೂಡ ಇಲ್ಲ. ಹಾಗಾಗಿ ನಾವು ಯಾವುದನ್ನು ಅರಿಯಲಾಗುವುದಿಲ್ಲವೋ ಅಥವಾ ಯಾವುದರ ಬಗ್ಗೆ ಬೇರೆಯವರು ಎಷ್ಟು ವ್ಯಾಖ್ಯಾನ ಮಾಡಿದರೂ ಪ್ರಮಾಣದ ಕೊರತೆಯಿಂದ ನಮಗೆ ನಂಬಿಕೆ ಬರುವುದಿಲ್ಲವೋ ಅಂತಹ ವಿಚಾರಗಳನ್ನು ಬಿಟ್ಟು ಕೇವಲ ಇಲ್ಲಿನ ಮತ್ತು ಇಂದಿನ ಬದುಕನ್ನು ಬದುಕಬೇಕು. ಏಕೆಂದರೆ ಮೃತ್ಯುವಿನ ನಂತರ ನಾವು ಏನಾಗುತ್ತೇವೆ ಎಂಬ ವಿಷಯಕ್ಕೆ ಸಾವಿರಾರು ರೀತಿಯ ವ್ಯಾಖ್ಯಾನಗಳಿವೆ. ಅವು ಕೇವಲ ವ್ಯಾಖ್ಯಾನಗಳೇ ಹೊರತು ಅವಕ್ಕೆ ಪ್ರಮಾಣಗಳಿಲ್ಲ. ನಮಗೆ ಗೊತ್ತಿಲ್ಲದ ವಿಷಯವನ್ನು ನಂಬುವುದನ್ನೇ ಮೂಢನಂಬಿಕೆ ಎನ್ನುವುದು ಸಾಮಾನ್ಯ ಅಭಿಪ್ರಾಯ. ಹಾಗಾದರೆ ನಮ್ಮ ಸನಾತನದಲ್ಲಿ ಬರುವ ಸ್ವರ್ಗ ನರಕಗಳ, ಪಿತೃಲೋಕಗಳ, ಪಾಪ ಪುಣ್ಯಗಳ ಮತ್ತು ಮೃತ್ಯುವಿನ ನಂತರ ಆತ್ಮದ ಪ್ರಯಾಣದ ವಿಷಯಗಳನ್ನೆಲ್ಲ ಅಸತ್ಯವೇ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಮನಸ್ಸುಗಳಲ್ಲಿ ಉದ್ಭವಿಸಬಹುದು. ಅದನ್ನು ಅಸತ್ಯ ಎಂದು ಹೇಳಲು ಆಗುವುದಿಲ್ಲ. ಏಕೆಂದರೆ ಆ ವಿಚಾರಗಳೆಲ್ಲ ನಮ್ಮ ಋಷಿಮುನಿಗಳು ತಮ್ಮ ದೀರ್ಘಕಾಲದ ತಪಸ್ಸಿನಿಂದ ಕಂಡುಕೊಂಡು ವಿಚಾರಗಳು. ಅವರ ಶಕ್ತಿ ನಮಗಿಲ್ಲ. ಅವರಂತೆ ತಪಸ್ಸನ್ನು ನಾವು ಮಾಡಲಾಗುವುದಿಲ್ಲ. ಹಾಗಾಗಿ ನಮಗೆ ಆ ವಿಚಾರಗಳ ಕಲ್ಪನೆಯನ್ನು ಮಾಡಲಾಗುವುದಿಲ್ಲ. ನಮ್ಮ ವಿಚಾರದ ಪರಿಧಿಯೊಳಕ್ಕೆ ಯಾವುದು ಬರುವುದಿಲ್ಲವೋ ಅದನ್ನೆಲ್ಲ ಅಸತ್ಯ ಎಂದು ಹೇಳಲಾಗುವುದಿಲ್ಲ. ಇಂದು ಇಲ್ಲಿ ಈ ಬದುಕಿನಲ್ಲಿ ನಮ್ಮ ನಡವಳಿಕೆಯಿಂದ ಮುಂದೆ ಉತ್ತಮ ಲೋಕಗಳು ಸಿಗುತ್ತದೆ ಎನ್ನುವುದು ನಮ್ಮ ಸನಾತನ ಸಿದ್ಧಾಂತ. ಆದರೆ ಅಲ್ಲಿಗೆ ಹೋಗಿ ಬಂದವರಾರು ಇಲ್ಲ ಮತ್ತು ಅಲ್ಲಿನ ವಿಚಾರಗಳನ್ನು ನಮಗೆ ಹೇಳಿದವರಾರು ಇಲ್ಲವಾದ್ದರಿಂದ ಮೃತ್ಯುವಿನ ನಂತರದ ವಿಚಾರಗಳು ಇಂದಿನ ಬದುಕಿನ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಎನ್ನುವುದು ಪರಮ ಸತ್ಯ. ಆದರೆ ಇಂದಿನ ಬದುಕಿನಲ್ಲಿ ನಾವು ಸರಿಯಾಗಿದ್ದರೆ ಈಗಿರುವ ಜೀವನ ಖಂಡಿತ ಉತ್ತಮವಾಗಿರುತ್ತದೆಂದು ಹೇಳಬಹುದಲ್ಲವೇ? ಸ್ನೇಹಿತರೆ, ಕಾಡಾನೆ ತನ್ನ ಮರಣ ಸನ್ನಿಹಿತವಾಯಿತೆಂದು ಮೊದಲೇ ಅರಿತು ಕಾಡಿನಲ್ಲಿ ಒಂದು ಗುಹೆಯೊಳಕ್ಕೆ ಸೇರಿ ಮೌನವಾಗಿ ತನ್ನ ಉಸಿರನ್ನು ಬಿಡುವುದು ಎಂದು ಹೇಳುತ್ತಾರೆ. ನೀವು ಸಹ ನಿಮ್ಮ ಅಂತ್ಯಕಾಲ ಹತ್ತಿರವಾದಾಗ ಹಾಗೆ ದೂರ ಸರಿದು ಮೌನವಾಗಿ ಕೊನೆಯುಸಿರನ್ನು ಬಿಟ್ಟು ಈ ಲೋಕದಿಂದ ಸರಿದು ಹೋಗು. ನಮಗೆ ನಮ್ಮ ಮರಣ ಎಂದು ಬರುತ್ತದೆ ಎಂದು ಅರಿಯಲು ಸಾಧ್ಯವಿಲ್ಲ. ಆದರೆ ಮರಣ ಹಿಂದೆ ಅಲ್ಲದಿದ್ದರೂ ಎಂದೋ ಒಂದು ದಿನ ನಿಶ್ಚಯವಾಗಿ ಬಂದೇ ಬರುತ್ತದೆ ಎಂದು ನಮಗೆ ಗೊತ್ತು. ಆದರೆ ನಾವು ಸಾಯುವುದಕ್ಕೆ ಸಿದ್ಧರಿರುವುದಿಲ್ಲ. ಜಗತ್ತಿನೊಂದಿಗೆ ನಂಟು ಅಷ್ಟು ಗಟ್ಟಿಯಾಗಿರುತ್ತದೆ. ಈ ಜಗತ್ತನ್ನು ಬಿಡಲು ಮನಸ್ಸೇ ಬರುವುದಿಲ್ಲ. ಹಾಗಿದ್ದ ಮೇಲೆ ಮರಣಕ್ಕೆ ಸಿದ್ಧರಿರುವುದು ಹೇಗೆ ಸಾಧ್ಯ? ದೇಹಕ್ಕೆ ವಯಸ್ಸಾಗಿ ಕೈಕಾಲುಗಳು ಹುಡುಗಿ ಪಟುತ್ವ ಕಳೆದುಕೊಂಡು ತನ್ನ ಕೆಲಸಗಳಿಗೂ ಅನ್ಯರ ಮೇಲೆ ಆಧಾರ ಪಡುವಂತಹ ಸಮಯ ಬಂದರೂ ಮರಣಕ್ಕೆ ಸಿದ್ಧರಾಗುವುದಿಲ್ಲ. ಇನ್ನು ಮನಸ್ಸು, ಬುದ್ಧಿಗಳು ಬದುಕಿನ ಎಲ್ಲಾ ರೀತಿಯ ಅನುಭವಗಳನ್ನು ಪಡೆದು ಸುಖ ದುಃಖಗಳನ್ನು ಅನುಭವಿಸಿ ಎಲ್ಲವೂ ಒಂದು ದಿನ ಅಂತ್ಯವಾಗಲೇಬೇಕು. ಒಂದು ಅರಿತುಕೊಂಡರೂ ಈ ಜಗತ್ತಿನ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಅಂತರಂಗದಲ್ಲಿ ದೃಢವಾಗಿ ಮರಣಕ್ಕೆ ಸಿದ್ಧರಾಗುವುದಿಲ್ಲ. ಎಲ್ಲರಿಗೂ ಮರಣವೆಂದರೆ ಭಯ. ಏಕೆಂದರೆ ಜನ್ಮದ ಹಿಂದಿನದು ನಮಗೆ ಗೊತ್ತಿಲ್ಲ, ಮರಣದ ನಂತರವೇನೆಂದು ನಮಗೆ ಅರಿವಿಲ್ಲ. ಹಾಗಾಗಿ ನಮಗೆ ಗೊತ್ತಿರುವುದು ಕೇವಲ ಈಗಿನ ನಮ್ಮ ಜನ್ಮ ಮತ್ತು ಇಂದಿನ ನಮ್ಮ ಅಸ್ತಿತ್ವ. ಅಯ್ಯೋ,
ಇದನ್ನು ಕಳೆದುಕೊಂಡು ಬಿಟ್ಟರೆ ಮತ್ತೇನು ಮಾಡುವುದು? ಅಯ್ಯೋ, ಮರಣದಿಂದ ನಾವು ಗಳಿಸಿದ ಎಲ್ಲವನ್ನೂ ಬಿಟ್ಟು ಹೋಗಬೇಕಲ್ಲ ಎನ್ನುವ ಭ್ರಮಾಪೂರಿತವಾದ ಭಯ. ಈ ರೀತಿಯ ಭಯವನ್ನು ಕೊನೆಯ ಉಸಿರಿರುವ ತನಕ ನಮ್ಮೊಳಗೆ ಇಟ್ಟುಕೊಂಡಿದ್ದರೆ ಮರಣವನ್ನು ಆನಂದದಿಂದ ಸ್ವಾಗತಿಸುವ ಗುಣ ನಮಗೆ ಬರುವುದೇ ಇಲ್ಲ. ಸುಖವಾದ ಮರಣ ಬೇಕೆಂದರೆ ಈ ಕಾಡಾನೆಯಂತೆ ಮೌನವಾಗಿ ನೀನು ಸರಿದು ಹೋಗು. ನಾವು ಇಷ್ಟಪಡದಲ್ಲಿ ಅಥವಾ ಪಡದೇ ಇರಲಿ, ಮರಣವಂತೂ ನಿಶ್ಚಿತ. ಹಾಗಿರಬೇಕಾದ್ರೆ ಇಲ್ಲಿರುವಾಗ ಮತ್ತು ಈ ಜಗತ್ತಿನೊಂದಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬದುಕುತ್ತಿರುವಾಗ ಈ ಜಗತ್ತಿಗೆ ಮತ್ತು ಈ ಬದುಕಿನಲ್ಲಿ ನಾವು ಆರ್ಜಿಸಿದ ಯಾವುದಕ್ಕೂ ಅಂಟದ ಹಾಗೆ ಇದ್ದು ನಿರ್ಗಮಿಸಿದರೆ ನಮ್ಮದು ಒಂದು ವಿರಕ್ತ, ನಿರ್ಲಿಪ್ತ ಮತ್ತು ಶಾಂತ ಮರಣವಾಗುತ್ತದೆ. ಹಾಗೆ ಪ್ರಾಣತ್ಯಾಗ ಮಾಡಿದವರನ್ನು ನಾವು ಬಹಳಷ್ಟು ಜನರನ್ನು ನಮ್ಮ ಈ ಸಮಾಜದಲ್ಲಿ ಕಾಣುತ್ತೇವೆ. ವ್ಯಾಮೋಹ ಬಿಟ್ಟರೆ ಮರಣದಲ್ಲಿ ನೋವು ಕಡಿಮೆ, ಅಂಟಿಕೊಂಡಿದ್ದರೆ ಅಳಲು ಮತ್ತು ಗೋಳು ಇದ್ದೇ ಇರುತ್ತದೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಓಕೆ, ಮುಗಿತು. ಆಯ್ತು ಮೇಡಮ್. ಸ್ನೇಹಿತರೆ, ಸಮಯದ ಅಭಾವದಿಂದ ನಾವು ಈಗ ಈ ಒಂದು ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಈ ಸಾವಿನ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನ, ಅನುಭವಗಳನ್ನ ಸೇರಿಸಿ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ. ನಿಮಗೆಲ್ಲ ಇದು ಇಷ್ಟವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ನಾವು ಈ ಜಗತ್ತಿನಲ್ಲಿ ಯಾರು ಸಾವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೋ ವಾಸ್ತವ ಜೀವನ ಚೆನ್ನಾಗಿರುತ್ತೆ. ಸಾವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನ ದುಃಖಮಯವಾಗಿರುತ್ತದೆ ಅನ್ನುವುದೇ ಇದರ ಪೂರ್ಣ ಸತ್ವ. ಆದ್ದರಿಂದ ನಾವು ಎಂದೋ ಒಂದು ದಿವಸ ಸಾವು ಬಂದೇ ಬರುತ್ತೆ ಅನ್ನೋದನ್ನ ಯಾವಾಗಲೂ ಮನದಲ್ಲಿಟ್ಕೊಂಡು ಇರುವ ಬದುಕನ್ನ ನಾವು ಹಾಳು ಮಾಡದೇನೆ ಅದನ್ನ ಚೆನ್ನಾಗಿ ಅನುಭವಿಸಿ ಒಳ್ಳೆಯ ಸತ್ಕರ್ಮಗಳನ್ನ ಮಾಡಿ ನಾವು ಒಂದು ದಿವಸ ನಾವು ಪರಮಾತ್ಮನಲ್ಲಿಗೆ ಹೋಗುವುದೇ ನಮ್ಮೆಲ್ಲರ ಒಂದು ಗುರಿಯಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಒಂದು ಈ ಚಿಂತನೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಈ ಚಿಂತನೆಯನ್ನು ಮುಗಿಸಿಕೊಳ್ಳೋಣ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆಯೋಜಕರಿಗೂ ನಿರೂಪಕರಿಗೂ ಇದನ್ನು ಕೇಳಿದಂತ ನಮ್ಮ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಚಿಂತನೆಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳುತ್ತಿದ್ದೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಇಂಗ್ಲಿಷ್, ತಮಿಳ್ ಮತ್ತು ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ 6ರಿಂದ 7:30 ಮತ್ತೆ ಸಂಜೆ 7ರಿಂದ 8:30 2 ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಓಕೆ, ಒಳ್ಳೇದು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಪಂಚಭೂತ ನವಗ್ರಹ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30ಕ್ಕೆ ಅರಿವು
ನಿಲಯಿಲ್ ವೆರುಬಾಡುಗಲ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಚಿತ್ರಾದೇವಿ ಮೇಡಮ್ ರವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಕನ್ನಡದಲ್ಲಿ ಚಿಂತನೆ ಅನುವಂಶಿಕ ರೋಗಗಳು ಮತ್ತು ತಳಿ ಕೇಂದ್ರ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಡಾಕ್ಟರ್ ತವಮಣಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಸರ್, 1 ನಿಮಿಷ, ಯಾರೋ ಒಬ್ರು ಹ್ಯಾಂಡ್ಸ್ ರೇಸ್ ಮಾಡಿದ್ದಾರೆ, ಕೇಳೋಣ. ವಿಜಯ WCSC, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಹಲೋ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಹೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತ ಸಾರ್ ಪಾಠ ಮಾಡಿದ್ದು. ಓಕೆ ಓಕೆ. ಬೇರೆ ಏನು ಬೇಡಲೇ ಬೇಡ ಪ್ರಪಂಚದಲ್ಲಿ, ಇದಿಷ್ಟು ತಿಳ್ಕೊಂಡ್ಬಿಟ್ರೆ. ಅದೇ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು, ಆದ್ರೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ, ಅರ್ಥ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತಂತೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ಕೇಳಿಸ್ತಾ ಇದ್ಯಾ? ಇಷ್ಟು ತಿಳ್ಕೊಂಡ್ಬಿಟ್ರೆ ಮನುಷ್ಯರು ಇನ್ನೇನು ಬೇಡ. ತುಂಬಾ ಚೆನ್ನಾಗಿತ್ತು. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.